ಹಾಯ್ ಗೈಸ್, ವೆಲ್ಕಮ್ ಟು ಟಾರ್ಗೆಟ್ ಮೈ ಗೋಲ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸೊ ಇವತ್ತಿನ ಈ ಒಂದು ಸೆಷನಲ್ಲಿ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಬಂದ್ವಿ. ಸೊ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಈ ಒಂದು ಸೆಷನಲ್ಲಿ ಏಪ್ರಿಲ್ ತಿಂಗಳ 4 ಮತ್ತು 5ರ ಪ್ರಚಲಿತ ವಿದ್ಯಮಾನಗಳಲ್ಲಿ ನೋಡ್ತಾ ಬರುವಂಥದ್ದು. ಹೌದಾ? ಸೊ ಇವತ್ತಿನ ಈ ಒಂದು ಸೆಷನಲ್ಲಿ ರಣಹದ್ದುಗಳ ಸಂಖ್ಯೆ ಹೆಚ್ಚಳವಾಗಿರುವಂಥದ್ದು. ಸೊ ರಣಹದ್ದುಗಳ ಬಗ್ಗೆ ನಾವು ಇಲ್ಲಿ ನೋಡ್ತಾ ಬರ್ತೀವಿ. ಹೌದಾ? ಅದೇ ರೀತಿಯಾಗಿ ಕೈಗಾ ಅಣುವಿದ್ಯುತ್ ಸ್ಥಾವರ ಕೂಡ ಇದು ನ್ಯೂಸ್ ಅಲ್ಲಿ ಇರುವಂತದ್ದು. ಹೌದಾ? ಕೈಗಾ ಅಣುವಿದ್ಯುತ್ ಸ್ಥಾವರ ಅಂತ ಬಂದಾಗ ಇದು ನಮ್ಮ ಕರ್ನಾಟಕದಲ್ಲಿ ಕಂಡು ಬರತಕ್ಕಂತಹ ಒಂದು ಅಣುವಿದ್ಯುತ್ ಸ್ಥಾವರವಾಗಿದ್ದು, ಸೊ ಇದು ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯ ದಡದ ಮೇಲೆ ಇರ್ತಕ್ಕಂಥದ್ದು. ಸೊ ಇದು ಏಕೆ ಇದು ಸುದ್ದಿ ಒಳಗೆ ಇರುವಂತದ್ದು, ಸೊ ಇದ್ರ ಬಗ್ಗೆ ನಾವು ಇಲ್ಲಿ ನೋಡ್ತಾ ಬರುವಂತದ್ದು. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಎಷ್ಟು ಕೈಗಾರಿಕಾ ಅಣುವಿದ್ಯುತ್ ಸ್ಥಾವರಗಳಿದಾವೆ, ಅದು ಎಷ್ಟು ಅಣುವಿದ್ಯುತ್ ಸ್ಥಾವರಗಳಿದಾವೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ತಾ ಬರುವಂತದ್ದು. ಅದೇ ರೀತಿಯಾಗಿ ಸ್ಯಾಮ್ ಗಿಲ್ಲಿಯಂ ಅನ್ನುವಂತಹ ಪ್ರಶಸ್ತಿಯನ್ನ ಅಲ್ಲಿ ಪ್ರಕಟ ಮಾಡಿರುವಂತದ್ದು. ಹೌದಾ? ಈ ಸ್ಯಾಮ್ ಗಿಲ್ಲಿಯಂ ಅನ್ನುವಂತಹ ಪ್ರಶಸ್ತಿಯನ್ನ ಅದನ್ನ ಕೂಡ ನಮ್ಮ ಕನ್ನಡದವರು ಪಡೆದುಕೊಂಡಿದ್ದಾರೆ. ಹೌದಾ? ನಮ್ಮ ಕನ್ನಡದವರು ಪಡೆದುಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಬರುವಂತದ್ದು. ಅದೇ ರೀತಿಯಾಗಿ ಒಂದು ಹೊಸ ವರದಿ ಯಾವುದು ಅಂತಂದ್ರ ಬಾಣಂತಿಯರ ಸಾವು ಅನ್ನುವಂಥದ್ದು ಒಂದು ಮತ್ತೆ ಇದನ್ನು ವರದಿಯನ್ನ ಬಿಟ್ಟಿರುವಂತದ್ದು. ಕಳೆದ ವಿಡಿಯೋದಲ್ಲಿ ಕೂಡ ನಾವು ಬಾಣಂತಿಯರ ಸಾವು ಬಗ್ಗೆ ನೋಡ್ತಾ ಬಂದಿದ್ವಿ. ಸೊ ಇದು ಮತ್ತೆ ಇದು ನ್ಯೂಸ್ ಅಲ್ಲಿ ಇರುವಂತದ್ದು. ಸೊ ಇದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಬರುವಂತದ್ದು. ಅದೇ ರೀತಿಯಾಗಿ ಕಚ್ಚತೀವು ದ್ವೀಪ ಅಂತ ಬರ್ತದೆ. ಕಚ್ಚತೀವು ದ್ವೀಪ ಅಂತೇಳಿ ಇದು ಭಾರತ, ಹೌದಾ, ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಇರತಕ್ಕಂತಹ ಒಂದು ವಿವಾದಿತ ಪ್ರದೇಶ ಯಾವುದು ಅಂತಂದ್ರೆ ಕಚ್ಚತೀವು ದ್ವೀಪ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಬರ್ತೀವಿ. ಸೊ ಇದೇ ರೀತಿಯಾಗಿ ಸಾಕಷ್ಟು ವಿದ್ಯಮಾನಗಳಿದಾವ. ಸೊ ಇವುಗಳನ್ನ ಪ್ರಜಾವಾಣಿ ಅನ್ಬೋದು, ವಿಜಯ ಕರ್ನಾಟಕ, ಹೌದಾ, ವಿಜಯವಾಣಿ, ದ ಹಿಂದೂ ಅನ್ಬೋದು, ಹೌದಾ, ಜಿಕೆ ಟುಡೇ ಅನ್ಬೋದು, PIB ಅನ್ಬೋದು, ಸೊ ಮುಂತಾದ ಎಲ್ಲಾ ವೆಬ್ಸೈಟ್ ಗಳಿಂದ, ಎಲ್ಲಾ ಪತ್ರಿಕೆಗಳಿಂದ ಒಂದ್ ಸೈಡ್ ತರುವಂತಹ ಒಂದು ಪ್ರಯತ್ನ ಮಾಡ್ತಾ ಬರುವಂತದ್ದು. ಸೊ ಈ ಒಂದು ವಿದ್ಯಮಾನಗಳನ್ನ 20ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನ ಅಲ್ಲಿ ಮಾಡ್ತಾ ಇದ್ದ ನಾವು MCQ ರೂಪದಲ್ಲಿ ಇವತ್ತು ಚರ್ಚೆ ಮಾಡುವಂತದ್ದು. ಹೌದಾ? ಸೊ ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಇದೆ. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಇದೆ. ಹೇಳಿಕೆ 1, ರಣಹದ್ದುಗಳು IUCN ಪಟ್ಟಿಯಲ್ಲಿ ತೀರಾ ಅಳಿವಿನಂಚಿನಲ್ಲಿರುವ ಪಕ್ಷಿ ಎಂದು ಗುರುತಿಸಲಾಗಿದೆ ಅಂತ. ತೀರಾ ಅಳಿವಿನಂಚಿನಲ್ಲಿರತಕ್ಕಂಥ ಪಕ್ಷಿ ಎಂದು ಗುರುತಿಸಲಾಗಿದೆ. ಇನ್ನ ಹೇಳಿಕೆ 2, ಮಧುಮಲೈ ಹುಲಿ ಮೀಸಲು ಅರಣ್ಯ ಇದು ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ, ಹೌದಾ, ಹೌದಾ, ಕೆಂಪು ತಲೆಯ ಹದ್ದು ಗೂಡುಗಳನ್ನ ಹೊಂದಿರತಕ್ಕಂತ ಅರಣ್ಯವಾಗಿದೆ ಅಂತ ಇದೆ. ಇನ್ನ ಹೇಳಿಕೆ 3, ಇತ್ತೀಚಿನ ಒಂದು ಸಮೀಕ್ಷೆ ವರದಿ ಪ್ರಕಾರ ರಣಹದ್ದುಗಳಲ್ಲಿ 2023-24ರಲ್ಲಿ 320ರಿಂದ 390ಕ್ಕೆ ಏರಿಕೆಯಾಗಿದೆ ಅಂತ ಇದೆ. ಸೊ ಇವುಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಬಂದಾಗ, ಹೌದಾ, ಹೌದಾ, ಇದರಲ್ಲಿ ಒಟ್ಟು 3 ಹೇಳಿಕೆಗಳು ಇಲ್ಲಿ ಸರಿಯಾಗಿರುವಂತದ್ದು. ಹೌದಾ, ಇದು ಕೆಂಪು ತಲೆ ಅಂತ ಆಗ್ಬೇಕಿದು. ಹೌದಾ, ಕೆಂಪು ತಲೆಯನ್ನು ಹೌದಾ ಹೊಂದಿರುವ ಹದ್ದು ಗೂಡುಗಳನ್ನು ಹೊಂದಿರತಕ್ಕಂತ ಅರಣ್ಯವಾಗಿದೆ. ಯಾಕಂತಂದ್ರೆ ಇಲ್ಲಿ 3 ಹೇಳಿಕೆಗಳು ಇಲ್ಲಿ ಸರಿಯಾಗಿದ್ದಾವೆ. ಏನಕ್ಕಂತಂದ್ರೆ ನೋಡಿ, 3 ರಾಜ್ಯಗಳಲ್ಲಿ ರಣಹದ್ದುಗಳ ಸಂಖ್ಯೆ ಹೆಚ್ಚಳವಾಗಿದೆ ಅಂತೇಳಿ ಒಂದು ವರದಿಯಲ್ಲಿ ಅಲ್ಲಿ ಸಮೀಕ್ಷೆಯಲ್ಲಿ ತಿಳಿದಿರುವಂತದ್ದು. ಹೌದಾ, ನೋಡಿ, ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದ 7 ಹುಲಿ ಮೀಸಲು ಪ್ರದೇಶಗಳಲ್ಲಿ ಮತ್ತು ಅಂತಹ ಅರಣ್ಯ ಪ್ರದೇಶಗಳಲ್ಲಿ ರಣಹದ್ದುಗಳ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಳವಾಗಿರುವುದು ಈ ಸಮೀಕ್ಷೆಯಲ್ಲಿ ಕಂಡು ಬಂದಿರುವುದು. ಹೌದಾ, ಅದಕ್ಕಾಗಿ ಈ ರಣಹದ್ದುಗಳನ್ನ IUCN ಪಟ್ಟಿಯಲ್ಲಿ ತೀರಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಪಕ್ಷಿ ಅಂತೇಳಿ ಈ ರಣಹದ್ದುಗಳನ್ನ ಸೇರ್ಪಡೆ ಮಾಡಿರುವಂತದ್ದು. ಹೌದಾ, ಸೊ 2023-24 ಇವುಗಳ ಸಂಖ್ಯೆ 320 ಇತ್ತು. ಬಟ್ ಸದ್ಯಕ್ಕೆ ಇವುಗಳ ಸಂಖ್ಯೆ ಏರಿಕೆಯಾಗಿ 390ಕ್ಕೆ ಅಲ್ಲಿ ಏರಿಕೆಯಾಗಿರುವುದು. ಹೌದಾ, 320ರಿಂದ 390ಕ್ಕೆ ಇವರ ಸಂಖ್ಯೆಗಳು ಅಲ್ಲಿ ಏರಿಕೆಯಾಗಿರುವಂತದ್ದು. ಹೌದಾ, ಸೊ ಅದೇ ರೀತಿಯಾಗಿ ಮಧುಮಲೈ ಹುಲಿ ಮೀಸಲು ಅರಣ್ಯವು ನೋಡಿ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೆಂಪು ತಲೆಯ, ಹೌದಾ, ಕೆಂಪು ತಲೆಯ ರಣಹದ್ದು ಗೂಡುಗಳನ್ನು ಹೊಂದಿರುವ ಒಂದು ಅರಣ್ಯ ಪ್ರದೇಶ ಅಂತೇಳಿ ಕರೀತಾರೆ. ಇದನ್ನ ಮಧುಮಲೈ ಅರಣ್ಯ ಮೀಸಲು ಅರಣ್ಯವನ್ನ. ಹೌದಾ, ಇದು ಭಾರತದಲ್ಲಿ, ಅದರಲ್ಲಿ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೆಂಪು ತಲೆಯ ರಣಹದ್ದು ಗೂಡುಗಳನ್ನು ಹೊಂದಿರತಕ್ಕಂತಹ ಅರಣ್ಯ ಮೀಸಲು ಪ್ರದೇಶ ಯಾವುದು ಅಂತಂದ್ರೆ ಅದು ಮಧುಮಲೈ ಅಂತೇಳಿ ಕರಿತೀವಿ ನಾವು. ಹೌದಾ, ಅದೇ ರೀತಿಯಾಗಿ ಈ ಒಂದು ಪ್ರದೇಶದಲ್ಲಿ ರಣಹದ್ದುಗಳ ಗಮನಾರ್ಹ ಸಂಖ್ಯೆಯಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆ ಕೂಡ ಜಾಸ್ತಿ ಆಗಿದೆ. 60 ಸಕ್ರಿಯ ಗೂಡುಗಳನ್ನು ಹೊಂದಿರತಕ್ಕಂತಹ 8 ಜಾಗಗಳನ್ನು ಕೂಡ ಇಲ್ಲಿ ಗುರುತಿಸಿರುವಂತದ್ದು. ಹೌದಾ, ಸೊ ಇದಿಷ್ಟೇನಂತಂದ್ರೆ ರಣಹದ್ದುಗಳ ಬಗ್ಗೆ ನ್ಯೂಸ್ ಅಲ್ಲಿ ಇರುವಂತದ್ದು. ಸೊ ರಣಹದ್ದುಗಳು ಅಂತ ಬಂದಾಗ ನಿಮ್ಗೆ ಗೊತ್ತಿರಲಿ, ಹೌದಾ, ರಣಹದ್ದುಗಳು ಅಂತ ಬಂದಾಗ ಇದರಲ್ಲಿ ಒಟ್ಟು 9 ಪ್ರಭೇದದ ರಣಹದ್ದುಗಳು ಬರ್ತವೆ. ಎಷ್ಟು? 9 ಪ್ರಭೇದದ ರಣಹದ್ದುಗಳು ಬರ್ತವೆ. ಆ 9 ಪ್ರಭೇದ ರಣಹದ್ದುಗಳು ಅಂತ ಬಂದಾಗ ಅದರಲ್ಲಿ ಬಿಳಿ ಬೆನ್ನಿನ ರಣಹದ್ದು ಅಂತ ಬರ್ತವೆ. ಅದೇ ರೀತಿಯಾಗಿ ತೆಳುವಾದ ಕೊಕ್ಕಿನ ರಣಹದ್ದು ಅಂತ ಬರ್ತದೆ. ಮತ್ತೆ ಉದ್ದನೆಯ ಕೊಕ್ಕಿನ ರಣಹದ್ದು ಅಂತ ಬರ್ತದೆ. ಕೆಂಪು ತಲೆಯ ರಣಹದ್ದು ಅಂತ ಬರ್ತದೆ. ಹೌದಾ,
ಅದೇ ರೀತಿಯಾಗಿ ಭಾರತೀಯ ಗ್ರಿಫಿನ್ ರಣಹದ್ದು ಅಂತ ಬರ್ತದೆ, ಹಿಮಾಲಯ ಗ್ರಿಫಿನ್ ಅಂತ ಬರ್ತದೆ. ಹೌದಾ, ಸಿನೇರಿಯಾಸ್ ರಣಹದ್ದು ಮತ್ತು ಗಡ್ಡದ ರಣಹದ್ದು ಅಂತೇಳಿ ಒಟ್ಟು 9 ಪ್ರಭೇದದ ರಣಹದ್ದುಗಳು ಕಂಡುಬರ್ತವೆ. ಹೌದಾ, ಆ 9 ಪ್ರಭೇದದ ರಣಹದ್ದುಗಳು ಅಂತ ಕರೀತಾರೆ. ಆದರೆ ಇತ್ತೀಚೆಗೆ ಇವುಗಳನ್ನ ಏನ್ ಮಾಡಿ IUCN ತೀವ್ರ ಅಳಿವಿನಂಚಿನಲ್ಲಿರುವ, ಹೌದಾ, ತೀವ್ರ ಅಳಿವಿನಂಚಿನಲ್ಲಿರುವ ಅಂತೇಳಿ ಇದನ್ನು ಗುರುತಿಸಿದ್ದಾರೆ. ಹೌದಾ, ಸೊ ಆಕ್ಚುಲಿ ಇವುಗಳಿಗೆ ಸರಾಸರಿ ನೋಡಿದಾಗ ಇವುಗಳ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ. ಅದಕ್ಕಾಗಿ ಇವುಗಳನ್ನ ಅಳಿವಿನಂಚಿನಲ್ಲಿ ಇರತಕ್ಕಂತ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿರುವಂತದ್ದು. ಹೌದಾ, ಅದಕ್ಕಂತೇಳಿ ಇವನ್ನ ಸಂರಕ್ಷಣೆ ಮಾಡ್ಬೇಕಂತೇಳಿ VSZ ಗಳಲ್ಲಿ ನಿರ್ಮಾಣ ಮಾಡ್ಯಾರ. VSZ ಅಂತಂದ್ರೆ ಏನು, ವಲ್ಚರ್ ಸೇಫ್ಟಿ ಜೋನ್ಸ್ ಅಂತ ಮಾಡ್ತಾರೆ. ರಣಹದ್ದು ಸಂರಕ್ಷಿತ ವಲಯಗಳು ಅಂತೇಳಿ ಗುರುತಿಸ್ತಾರೆ. ಅಂದ್ರ ಈಗ ಒಂದು ಇಲ್ಲಿ ರಣಹದ್ದು ವಾಸ ಮಾಡ್ತಾ ಇದಾವ ಅಂತಂದ್ರ ಇವುಗಳ ಸುತ್ತಲಿನ ಪ್ರದೇಶದ 150 ಕಿಲೋಮೀಟರ್ ಪ್ರದೇಶದಲ್ಲಿ ಏನ್ ಮಾಡ್ತಾರೆ, ಇವುಗಳ ಸಂರಕ್ಷಣೆಗಾಗಿ ಅಲ್ಲಿ ಜಾಗೃತಿಯನ್ನು ಮೂಡಿಸುವ ಒಂದು ಉದ್ದೇಶಕ್ಕಾಗಿ ಈ VSZ ಗಳನ್ನ ನಿರ್ಮಾಣ ಮಾಡ್ತಾರೆ. ಹೌದಾ, ಇಂತಹ ಒಟ್ಟು 3 VSZ ಗಳು ಬರ್ತವೆ. ಎಷ್ಟು? 3 VSZ ಗಳು ಬರ್ತವೆ. ಅದರಲ್ಲಿ ಒಂದ್ ಯಾವುದು ಅಂತಂದ್ರೆ ಉತ್ತರಾಖಂಡದಿಂದ, ಹೌದಾ, ಉತ್ತರಾಖಂಡದಿಂದ ಹಿಡಿದು ಎಲ್ಲಿವರೆಗೆ ಮಾಡ್ತಾರ, ನೇಪಾಳ ವಲಯ ಅಂತ ಒಂದು ಮಾಡ್ತಾರೆ. ಅದೇ ರೀತಿಯಾಗಿ ಎರಡನೇ ವಲಯ ಯಾವುದು ಅಂತಂದ್ರ ಅಸ್ಸಾಂನಿಂದ ಹಿಡಿದು, ಹೌದಾ, ಅಸ್ಸಾಂನಿಂದ ಅರುಣಾಚಲ ಪ್ರದೇಶ್, ಹೌದಾ, ಅಸ್ಸಾಂ ಟು ಅರುಣಾಚಲ ಪ್ರದೇಶ ಅಂತ ಮಾಡ್ತಾರೆ. ಹೌದಾ, ಇನ್ನೊಂದು ಯಾವುದು, ಮೂರನೇದು ಯಾವುದು ಅಂತಂದ್ರೆ ಅದು ಮಧ್ಯ ಭಾರತದಿಂದ ಹಿಡಿದು, ಹೌದಾ, ಮಧ್ಯ ಭಾರತದಿಂದ ಛತ್ತೀಸ್ಗಢವರೆಗೆ, ಹೌದಾ, ಛತ್ತೀಸ್ಗಢವರೆಗೆ ಒಟ್ಟು 3 VSZ ಗಳಲ್ಲಿ ನಿರ್ಮಾಣ ಮಾಡ್ತಾರೆ. ಅಂದ್ರೆ ವಲ್ಚರ್ ಸೇಫ್ಟಿ ಜೋನ್ಸ್ ಅಂತ ಮಾಡುವುದು. ಅಂದ್ರೆ ರಣಹದ್ದುಗಳನ್ನು ಸಂರಕ್ಷಣೆ ಮಾಡುವ ಉದ್ದೇಶಕ್ಕಾಗಿ ಇವುಗಳನ್ನ ಮಾಡುವಂಥದ್ದು. ಹೌದಾ, ರಣಹದ್ದುಗಳು ಪರಿಸರ ಒಂದು ಸಮತೋಲನಕ್ಕಾಗಿ ಬೇಕಾಗ್ತದೆ. ಯಾಕಂತಂದ್ರೆ ರಣಹದ್ದುಗಳು ಅಂತ ಬಂದಾಗ ನೋಡಿ, ಇವು ಸತ್ತ ಅಂದ್ರೆ ಪರಿಸರದಲ್ಲಿ, ಹೌದಾ, ಪರಿಸರದಲ್ಲಿ ಸತ್ತು ಬಿದ್ದ ಅಲ್ಲಿ ಏನ್ ಮಾಡ್ತಾವ, ಹೌದಾ, ಪ್ರಾಣಿಗಳ ಮಾಂಸವನ್ನು ತಿಂದು ಅವುಗಳು ಸ್ವಚ್ಛಗೊಳಿಸ್ತವೆ. ಹೌದಾ, ಅದೇ ರೀತಿಯಾಗಿ ಈಗ ನೋಡಿ ನಿಮ್ಗೆ ಪಾರ್ಸಿ ಸಮುದಾಯದವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಪಾರ್ಸಿ ಸಮುದಾಯದ ಒಂದು ಆಚರಣೆ, ಒಂದು ಸಂಪ್ರದಾಯ ಐತಿ. ಏನ ಸಂಪ್ರದಾಯ ಐತಿ ಅಂತಂದ್ರ, ಅವರ ಸತ್ತ ಮೃತದೇಹದ ಮಾನವರ ದೇಹವನ್ನ ಒಂದು ಎತ್ತರದ ಸ್ಥಳದಲ್ಲಿ ಏನ್ ಮಾಡ್ತಾರೆ, ಅದನ್ನ ಬಿಟ್ಬಿಡ್ತಾರೆ. ಯಾಕಂತಂದ್ರೆ ರಣಹದ್ದುಗಳು ಬಂದು ಆ ದೇಹವನ್ನು ಆಹಾರವನ್ನಾಗಿ ಸ್ವೀಕರಿಸಲಿ ಅಂತ ತಿಳ್ಕೊಂಡು ಪಾರ್ಸಿ ಒಂದು ಜನಾಂಗದವರು ಈ ಒಂದು ಸಂಪ್ರದಾಯವನ್ನ ಆಚರಣೆ ಮಾಡ್ತಾರೆ. ಹೌದಾ, ಅದಕ್ಕೆ ಏನಂತ ಕರೀತಾರೆ ಅಂತಂದ್ರೆ, ಇವಕ್ಕೆ ಮೌನ ಗೋಪುರಗಳು ಅಂತ ಕರೀತಾರೆ. ಅವ್ರು ಮೌನ ಗೋಪುರಗಳು ಅಂತ ಕರೀತಾರೆ. ಹೌದಾ, ಇದಕ್ಕೆ ಮೌನ ಗೋಪುರಗಳು ಅಂತ ಕರೀತಾರೆ. ಹೌದಾ, ಅದೇ ರೀತಿಯಾಗಿ ನೋಡಿ ಈ ರಣಹದ್ದುಗಳು ಅಂತ ಬಂದಾಗ, ಹೌದಾ, ರಣಹದ್ದುಗಳು ಅಂತ ಬಂದಾಗ ಇವುಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕಂತೇಳಿ, ಅಂದ್ರೆ ರಣಹದ್ದುಗಳ ಸಂತಾನೋತ್ಪತ್ತಿ ಮತ್ತು ಅಂತಹ ಸಂರಕ್ಷಣಾ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ಲಿಕ್ಕಂತೇಳಿ 2001ರಲ್ಲಿ, ಹೌದಾ, 2001ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, 2001ರಲ್ಲಿ ಅದು ಪಶ್ಚಿಮ ಬಂಗಾಳ ಅಲ್ಲ, ಅದು ಹರಿಯಾಣ ರಾಜ್ಯದ, ಹೌದಾ, ಹರಿಯಾಣ ರಾಜ್ಯದ ಪಿಂಜೋರ್ ಅಂತ ಬರ್ತದೆ. ಹರಿಯಾಣ ರಾಜ್ಯದ ಪಿಂಜೋರ್ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರ ಇವುಗಳನ್ನ ರಣಹದ್ದು ಸಂತಾನೋತ್ಪತ್ತಿ ಮತ್ತು ಸಂರಕ್ಷಣಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ರಣಹದ್ದು, ಹೌದಾ, ರಣಹದ್ದು ಅಲ್ಲಿ ಸಂತಾನೋತ್ಪತ್ತಿ ಮತ್ತು ಸಂರಕ್ಷಣಾ ಒಂದು ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಅಂತಂದ್ರ ಹರಿಯಾಣ ರಾಜ್ಯದ ಪಿಂಜೋರ್ ಅನ್ನುವಂತಹ ಒಂದು ಸ್ಥಳದಲ್ಲಿ ಮಾಡುವಂಥದ್ದು. ಹೌದಾ, ಸೊ ಇದಿಷ್ಟೇನಂತಂದ್ರ ರಣಹದ್ದುಗಳ ಬಗ್ಗೆ ನಿಮ್ಗೆ ಇಲ್ಲಿ ಗೊತ್ತಿರಲಿ. ರಣಹದ್ದುಗಳು ಅಂತ ಬಂದಾಗ ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂತ ಬಂದಾಗ ಇವುಗಳ ಸಂಖ್ಯೆ ಸ್ವಲ್ಪ ಅಲ್ಲಿ ಪ್ರಗತಿ ಹೊಂದಿರುವಂತದ್ದು. ಹೌದಾ, ಎಷ್ಟು 320 ಇತ್ತು, ಈ 320ರಿಂದ ಅದು 390 ಇವುಗಳ ಸಂಖ್ಯೆ ಏರಿರುವಂತದ್ದು. ಹೌದಾ, ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಗಿನವುಗಳಲ್ಲಿ ಅಣುವಿದ್ಯುತ್ ಸ್ಥಾವರ, ಹೌದಾ, ಅಣುವಿದ್ಯುತ್ ಸ್ಥಾವರ ಮತ್ತು ಅವು ಇರುವ ಸ್ಥಳಗಳಿಗೆ ಸಂಬಂಧಪಟ್ಟಂತೆ ಯಾವ ಜೋಡಿ ತಪ್ಪಾಗಿದೆ ಅಂತ ಇಲ್ಲಿ ಒಂದು ಪ್ರಶ್ನೆ ಆಗಿರುವಂತದ್ದು. ಹೌದಾ, ಇಲ್ಲಿ ತಾರಾಪುರ ಅಣುವಿದ್ಯುತ್ ಸ್ಥಾವರ ಅನ್ನುವಂಥದ್ದು ಮಹಾರಾಷ್ಟ್ರದಲ್ಲಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಕಲ್ಪಕಂ ಅಣುವಿದ್ಯುತ್ ಸ್ಥಾವರ ಇದು ಕೇರಳದಲ್ಲಿದೆ ಅಂತ ಇದೆ. ಇನ್ನು ನರೋರಾ ಅಣುವಿದ್ಯುತ್ ಸ್ಥಾವರ ಇದು ಉತ್ತರ ಪ್ರದೇಶದಲ್ಲಿದೆ. ಇನ್ನ ಕಕ್ರಪರ ಅಣುವಿದ್ಯುತ್ ಸ್ಥಾವರ ಇದು ಗುಜರಾತ್ನಲ್ಲಿದೆ ಅಂತ ಇದೆ. ಹೌದಾ, ಸೊ ಇದರಲ್ಲಿ ಯಾವ ಜೋಡಿ ತಪ್ಪಾಗಿದೆ? ಹೌದಾ, ತಾರಾಪುರ ಮಹಾರಾಷ್ಟ್ರದಲ್ಲಿದೆ, ಇದು ಕೂಡ ಕರೆಕ್ಟ್ ಆಗಿದೆ. ಹೌದಾ, ಕಲ್ಪಕಂ ಇದು ಕೇರಳ ಅಂತ ಕೊಟ್ಟಿದೆ, ಇದು ಕೇರಳದಲ್ಲಿಲ್ಲ. ಕಲ್ಪಕಂ ಅನ್ನುವಂಥದ್ದು ಇದು ತಮಿಳುನಾಡಿನಲ್ಲಿ ಕಂಡು ಬರ್ತದೆ, ತಮಿಳುನಾಡು. ಸೊ ಇದೇ ರಾಂಗ್ ಇದೆ, ಆಪ್ಷನ್ ಬಿ ಇಸ್ ರಾಂಗ್ ಅನ್ನೋದು. ಹೌದಾ, ನವರೋರಾ ಇದು ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತದ. ಇನ್ನ ಕಕ್ರಪಾರ ಅನ್ನುವುದು ಸ್ಥಾವರ ಇದು ಗುಜರಾತ್ ನಲ್ಲಿ ಕಂಡು ಬರುವಂತದ್ದು. ಹೌದಾ, ನೋಡಿ ಇದು ಏನಕ್ಕೆ ನ್ಯೂಸ್ ಅಲ್ಲಿ ಅಂತ ಬಂದಾಗ, ಈಗ ಕೈಗಾ ಅಣುವಿದ್ಯುತ್ ಸ್ಥಾವರ ಇದು ಸುದ್ದಿ ಒಳಗೆ ಇರುವಂತದ್ದು. ಏನಕ್ಕಂತಂದ್ರೆ ಇದರ ಮೊದಲ ಘಟಕ ಅಲ್ಲಿ ಕಾರ್ಯ ಸ್ಥಗಿತಗೊಂಡಿದೆ ಅಂತ. ಅಂದ್ರೆ ಸ್ಥಗಿತಗೊಂಡು ಕಂಪ್ಲೀಟ್ ಆಗಿ ಏನು ಅದು ಕ್ಲೋಸ್ ಆಗಿಲ್ಲ, ಆದ್ರೆ ಮತ್ತೆ ಅದನ್ನ ಚಾಲೂ ಮಾಡ್ತಾರೆ. ಏನಂತಂದ್ರೆ ನೋಡಿ,
ಕಾರವಾರ ತಾಲೂಕಿನ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ, ಹೌದಾ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕೈಗಾ ಅಣುವಿದ್ಯುತ್ ಸ್ಥಾವರ. ಸೊ ಅಲ್ಲಿನ ಅಣು ವಿದ್ಯುತ್ ಉತ್ಪಾದನಾ ಸ್ಥಾವರ ಅದರಲ್ಲಿ 1ನೇ ಘಟಕ, ಒಟ್ಟು 4 ಘಟಕಗಳು ಬರ್ತಾವ. ಹೌದಾ, ಕೈಗಾ ಅಣು ವಿದ್ಯುತ್ ಸ್ಥಾವರದಲ್ಲಿ ಒಟ್ಟು 4 ಘಟಕಗಳಿದಾವೆ. ಅದರಲ್ಲಿ ಮೊದಲನೇ ಘಟಕ ಏನಂತಂದ್ರ ಅಲ್ಲಿ ಕಾರ್ಯಚಟುವಟಿಕೆಯನ್ನು ಸ್ಥಗಿತಗೊಂಡಿದೆ ಅಂತ. ಹೌದಾ, ಏನಕ್ಕಂತಂದ್ರ ಘಟಕದ ಕೋಲೆಂಟ್ ಚಾನಲ್ಗಳನ್ನ ಅಂದ್ರೆ ಶೀತಕ ಕೊಳವೆಗಳನ್ನ ಮತ್ತೆ ಮರು ಅಳವಡಿಸಬೇಕಾಗಿದೆಯಲ್ಲ, ಸೊ ಅದಕ್ಕಾಗಿ ಅಲ್ಲಿ ಅದನ್ನ ಸ್ಟಾಪ್ ಮಾಡಿರುವಂತದ್ದು. ಅದರಲ್ಲಿ ಮೊದಲನೇ ಘಟಕ ಅಲ್ಲಿ ಸ್ಥಾಪನೆ ಅಲ್ಲಿ ಅದನ್ನ ಸ್ಟಾಪ್ ಮಾಡಿರುವಂತದ್ದು. ಹೌದಾ, ಅದೇ ರೀತಿಯಾಗಿ ಇವುಗಳ ನಿರ್ವಹಣೆ ಕಾರಣಕ್ಕಾಗಿ ಕೈಗಾದಲ್ಲಿನ 4 ಅಣು ವಿದ್ಯುತ್ ಉತ್ಪಾದನೆ ಸ್ಥಾವರಗಳನ್ನ ಆಗಾಗ್ಗೆ ತಾತ್ಕಾಲಿಕವಾಗಿ ಇದನ್ನ ಸ್ಥಗಿತಗೊಳಿಸ್ತಾ ಇರ್ತಾರೆ. ಹೌದಾ, ಅದರಲ್ಲಿರ್ತಕ್ಕಂತಹ ರಿಯಾಕ್ಟರ್ ಕೊಳವೆಗಳನ್ನ ಅಂದ್ರ ರಿಯಾಕ್ಟರ್ ಶೀತಕ ಕೊಳವೆಗಳನ್ನ ಏನ್ ಮಾಡ್ತಾರೆ, ಅಲ್ಲಿ ಹೊಸದಾಗಿ ಜೋಡಣೆ ಮಾಡ್ತಿರ್ತಾರೆ. ಅಂದ್ರೆ ಹಳೆಯ ಅದಂಗ ಏನ್ ಮಾಡ್ತಾರೆ ಅಲ್ಲಿ ಮತ್ತೆ ಅದನ್ನ ಬದಲಾವಣೆ ಮಾಡುವಂತದ್ದು. ಹೌದಾ, ಸೊ ಇದನ್ನ 1989ರಲ್ಲಿ ಭಾರ ಜಲ ಮಾದರಿ ಅಂತಂದ್ರ D2 ಅಂತ ಕರಿತೀವಿ ನಾವು. D2, ಹೌದಾ, D2 ಅಂತಂದ್ರ ಭಾರ ಜಲ, ಹೆವಿ ವಾಟರ್ ಅಂತ ಕರಿತೀವಿ. ಸೊ ಈ ಒಂದು ಮಾದರಿಯ ರಿಯಾಕ್ಟರ್ ಒಳಗೊಂಡಂತಹ ಅಣು ವಿದ್ಯುತ್ ಉತ್ಪಾದನಾ ಸ್ಥಾವರ ನಿರ್ಮೂಲಕ್ಕೆ ಪ್ರಕ್ರಿಯೆ ಆರಂಭ ಆಗ್ತದೆ. ಕೊನೆಯದಾಗಿ 1998ರಲ್ಲಿ ಇದು ಕಾರ್ಯಾರಂಭ ಮಾಡ್ತದೆ. ಹೌದಾ, 1989ರಲ್ಲಿ ಪ್ರಾರಂಭ ಮಾಡ್ತಾರೆ. ಅದ್ ಮುಗಿದು ಸ್ಟಾರ್ಟ್ ಆಗಿದೆ ಅವಾಗ 1998ರಲ್ಲಿ. ಹೌದಾ, ಅದರಲ್ಲಿ ಮೊದಲನೇ ಘಟಕ ಏನ್ ಮಾಡ್ತದ, ಹೌದಾ, ಮೊದಲನೇ ಘಟಕ ಎಷ್ಟು, 220 ಮೆಗಾವಾಟ್ ವಿದ್ಯುತ್ತನ್ನ ಉತ್ಪಾದನೆ ಮಾಡಕ್ಕಂತಹ ಒಂದು ಸಾಮರ್ಥ್ಯ ಇತ್ತು ಅದಕ್ಕೆ. ಮೊದಲನೇ ಘಟಕಕ್ಕೆ ಎಷ್ಟು, 220 ಮೆಗಾವಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಿತ್ತು. ಹೌದಾ, ಸತತ ಎಷ್ಟು, 27 ವರ್ಷಗಳಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದೆ. ಇದೇ ಮೊದಲನೇ ಘಟಕ ಒಂದು ವರ್ಲ್ಡ್ ರೆಕಾರ್ಡ್ ಅನ್ನು ಬರ್ದಿತ್ತು. ಹೌದಾ, ವಿಶ್ವ ದಾಖಲೆಯನ್ನು ಬರ್ದಿತ್ತು. ಏನಪ್ಪಾ ಅಂತಂದ್ರ ಸತತವಾಗಿ, ಹೌದಾ, ಸತತವಾಗಿ 962 ದಿನ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದ್ರ ಮೂಲಕವಾಗಿ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ದಾಖಲೆಯನ್ನ ಬರೆದಿರುವಂತದ್ದು ಇದು. ಹೌದಾ, 962 ದಿನಗಳು ಒಂದು ವಿದ್ಯುತ್ ಉತ್ಪಾದನೆ ಮಾಡಿ ಇಂಗ್ಲೆಂಡಿನ ಹೇಶಮ್ ಅಣು ವಿದ್ಯುತ್ ಸ್ಥಾವರ ದಾಖಲೆಯನ್ನ ಇದು ದಾಟಿರುವಂತದ್ದು. ಹೌದಾ, ಇದು ನೆನಪಿರ್ಲಿ ನಿಮಗೆ, ಇದ್ರ ಮೇಲೆ ಪ್ರಶ್ನೆ ಆಗ್ಬೋದು. ಹೌದಾ, 2018 ಡಿಸೆಂಬರ್ 10ರಂದು ಸತತ 967 ದಿನಗಳ ಕಾಲ ವಿದ್ಯುತ್ತನ್ನು ಉತ್ಪಾದನೆ ಮಾಡುವ ಮೂಲಕವಾಗಿ, ಹೌದಾ, ಇದು ವಿಶ್ವ ದಾಖಲೆಯನ್ನು ಬರೆದಿರುವಂತದ್ದು. ಹೌದಾ, ಸೊ ಇದೊಂದು ಪಾಯಿಂಟ್ ನಿಮಗೆ ನೋಟ್ ಮಾಡ್ಕೊಳ್ಳಿ. ಹೌದಾ, ಅಂದ್ರ ಕೈಗಾ ಅಣು ವಿದ್ಯುತ್ ಸ್ಥಾವರ ಅಂತ ಬಂದಾಗ, ಹೌದಾ, ಕೈಗಾ ಅಣು ವಿದ್ಯುತ್ ಸ್ಥಾವರ ಅಂತ ಬಂದಾಗ ಇಲ್ಲಿ ಇದು ಕಾರವಾರ ತಾಲೂಕಿನಲ್ಲಿ ಕಂಡು ಬರುವಂತದ್ದು. ಸೊ ಸತತ ಇದು 27 ವರ್ಷಗಳಿಂದ ಕಾರ್ಯಾರಂಭ ಮಾಡ್ತಾ ಇದೆ. 1998ರಲ್ಲಿ ಆರಂಭವಾಗಿ, ಹೌದಾ, ಕಾರ್ಯಾರಂಭ ಮಾಡ್ತದ. ಇದನ್ನ ಪ್ರಾರಂಭ ಮಾಡಿದ್ದು 1998ರಲ್ಲಿ ಎನ್ನುವಂಥದ್ದು. ಹೌದಾ, ಸೊ ಎಷ್ಟು ಅಂತಂದ್ರೆ ಮೊದಲನೇ ಘಟಕ 220 ಮೆಗಾವಾಟ್ ವಿದ್ಯುತ್ತನ್ನ ಉತ್ಪಾದನೆ ಮಾಡತಕ್ಕಂತಹ ಸಾಮರ್ಥ್ಯ ಅದಕ್ಕೆ ಇರುವಂತದ್ದು. ಹೌದಾ, ಸೊ 962 ದಿನ ವಿದ್ಯುತ್ ಉತ್ಪಾದನೆ ಮಾಡುವ ಮುಖಾಂತರವಾಗಿ ಅದು ವಿಶ್ವ ದಾಖಲೆಯನ್ನು ಬರೆದಿರುವಂತದ್ದು. ಹೌದಾ, ನೋಡಿ ಇಲ್ಲಿ ಒಟ್ಟು ನಮ್ಮ ಭಾರತದಲ್ಲಿ ಪ್ರಮುಖ ಅಣು ವಿದ್ಯುತ್ ಸ್ಥಾವರಗಳು ಅಂತ ಬಂದಾಗ, ಹೌದಾ, ಅಣು ವಿದ್ಯುತ್ ಸ್ಥಾವರಗಳು ಅಂತ ಬಂದಾಗ ತಾರಾಪುರ ಅಟೋಮಿಕ್ ಪವರ್ ಸ್ಟೇಷನ್ ಅಂತ ಬರ್ತದೆ. ಹೌದಾ, ತಾರಾಪುರ ಅಣು ವಿದ್ಯುತ್ ಸ್ಥಾವರ ಅಂತ ಬರ್ತದೆ. ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತದ್ದು. ಇದು ಭಾರತ ದೇಶದ, ಹೌದಾ, ಭಾರತ ದೇಶದ ಮೊದಲ ಅಣು ವಿದ್ಯುತ್ ಸ್ಥಾವರ. ಅತ್ಯಂತ ಹಳೆಯ ಅಣು ವಿದ್ಯುತ್ ಸ್ಥಾವರ ಯಾವುದು ಅಂತ ಪ್ರಶ್ನೆ ಆಗಿತ್ತು. ಅಣು ವಿದ್ಯುತ್ ಸ್ಥಾವರ ಯಾವುದು ಅಂತ ಬಂದಾಗ ಅದು ತಾರಾಪುರ ಅಣು ವಿದ್ಯುತ್ ಸ್ಥಾವರ. ಇದು ಎಷ್ಟು ಅಂತಂದ್ರೆ ಪ್ರಮುಖ ಎಷ್ಟು 4 ಘಟಕಗಳನ್ನು ಒಳಗೊಂಡಿದೆ. ಹೌದಾ, ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಮತ್ತು ಯೂನಿಟ್ 4 ಅಂತ ಬರ್ತದೆ. ಹೌದಾ, ಒಟ್ಟು ಇದು ಯೂನಿಟ್ 4 ಅಂತ ಬಂದಾಗ ಬಾಯ್ಲಿಂಗ್ ವಾಟರ್ ರಿಯಾಕ್ಟರ್ ಅಂತ ಕರೀತಾರೆ. ಅಂದ್ರೆ ನೀರನ್ನ ಕುದಿಸುವುದರ ಮುಖಾಂತರವಾಗಿ ಅದು ಹಬೆಯನ್ನ ಬಿಟ್ಟು ಅಲ್ಲಿ ಏನ್ ಮಾಡ್ತಾರ, ಇದ್ರ ಮೂಲಕ ಅಂದ್ರೆ ನೀರನ್ನು ಕುದಿಸುವುದ್ರ ಮುಖಾಂತರವಾಗಿ ಏನ್ ಮಾಡ್ತಾರೆ, ಇಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತದೆ. ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೈಗಾ ಏನಕ್ಕತ್ತದು, ಹೌದಾ, ಕೈಗಾ ಅಲ್ಲಿ D2 ಅನ್ನ ಬಳಕೆ ಮಾಡ್ತಾರೆ. ಭಾರ ಜಲವನ್ನ ಬಳಕೆ ಮಾಡಿದ್ರೆ ಇಲ್ಲಿ ನೀರನ್ನ ಕುದಿಸಿ ಏನ್ ಮಾಡ್ತಾರೆ, ಅಲ್ಲಿ ಅದರಿಂದ ಬರ್ತಕ್ಕಂಥ ಹಬೆಯಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಲಿಕ್ಕೆ ಇಲ್ಲಿ ಇದು ಇರುವಂತದ್ದು. ಯಾವುದು, ತಾರಾಪುರ ಅಣು ವಿದ್ಯುತ್ ಸ್ಥಾವರ. ಹೌದಾ, ಇದರಲ್ಲಿ ಮೊದಲನೇ ಯೂನಿಟ್ ನೋಡಿ 160 ಮೆಗಾವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು ಒಳಗೊಂಡಿರುವಂತದ್ದು. ಹೌದಾ, ದಿಸ್ ವಾಸ್ ಇಂಡಿಯಾಸ್ ಫಸ್ಟ್ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಅಂತ ಕರೀತಾರೆ. ಹೌದಾ, ದಿಸ್ ವಾಸ್ ಇಂಡಿಯಾಸ್ ಫಸ್ಟ್ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಅಂತೇಳಿ ಕರೀತಾರೆ. ಯಾವಾಗ ಆರಂಭ ಆಗುತ್ತೆ, ಇದು 1969ರಲ್ಲಿ ಇದನ್ನ ಆರಂಭ ಮಾಡುವಂತದ್ದು, 1969. ಹೌದಾ, ಕಮರ್ಷಿಯಲ್ ಆಪರೇಷನ್ ಇನ್ ಅಕ್ಟೋಬರ್ 1969 ಒಳಗಿದು ಆರಂಭ ಮಾಡುವಂತದ್ದು. ಹೌದಾ, ಅದೇ ರೀತಿಯಾಗಿ ಯೂನಿಟ್ 2 ಅಂತ ಬರ್ತದೆ, 2ನೇ ಘಟಕ. ಹೌದಾ, ಇದೇನಾಗುತ್ತಂತ ಇದು ಕೂಡ ಬಾಯ್ಲಿಂಗ್ ವಾಟರ್ ರಿಯಾಕ್ಟರ್ ಆಗಿದ್ದು ಕೆಪಾಸಿಟಿ ಎಷ್ಟಿದೆ ಅಂತಂದ್ರೆ 160 ಮೆಗಾವ್ಯಾಟ್ ಇದೆ. 2ನೇ ಘಟಕ ಎಷ್ಟಿದೆ, ಮೊದಲನೇ ಘಟಕ ಮತ್ತು 2ನೇ ಘಟಕ ಸೇಮ್ ಇದೆ. ಎಷ್ಟು, 160 ಮೆಗಾವ್ಯಾಟ್ ಇದೆ. ಹೌದಾ, ಇವೆರಡು ಏನಂತಂದ್ರ ಬಾಯ್ಲಿಂಗ್ ವಾಟರ್ ರಿಯಾಕ್ಟರ್ ಗಳಿದಾವೆ.
ಹೌದಾ? ಅದೇ ರೀತಿಯಾಗಿ 3ನೇ ಯೂನಿಟ್ ಮತ್ತು 4ನೇ ಯೂನಿಟ್ ಅಂತ ಬಂದಾಗ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಅಂತ ಇಲ್ಲಿ ಒತ್ತಡ ಮುಖಾಂತರವಾಗಿ, ಹೌದಾ? ಒತ್ತಡ ಮುಖಾಂತರವಾಗಿ ಇಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು. ಸೊ 3ನೇ ಯೂನಿಟ್ ಏನ್ ಮಾಡ್ತಾರೆ 2006ರಲ್ಲಿ ಸ್ಥಾಪನೆ ಮಾಡ್ಕತ್ತಾರ. ಇದನ್ನ 540 ಮೆಗಾವ್ಯಾಟ್ ಇದೆ. 4ನೇ ಯೂನಿಟ್ ಕೂಡ ಇದು ಕೂಡ 540 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಸಾಮರ್ಥ್ಯ ಇದೆ. ಹೌದಾ? ಒಟ್ಟಾರೆಯಾಗಿ ನೋಡಿ ಈ ತಾರಾಪುರ ಅಂತ ಬಂದಾಗ 1400 ಮೆಗಾ ವಿದ್ಯುತ್, ಹೌದಾ, ಮೆಗಾವ್ಯಾಟಿನ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತದೆ. ಎಷ್ಟು? 1400 ಮೆಗಾವ್ಯಾಟ್ ವಿದ್ಯುತ್ತನ್ನ ಉತ್ಪಾದನೆ ಮಾಡುವಂಥದ್ದು. ಹೌದಾ? ಈ ಸ್ಥಾವರವನ್ನ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದ್ರೆ NPCIL ಅವರನ್ನ ಕಂಟ್ರೋಲ್ ಮಾಡುವಂಥದ್ದು. NPCIL ಅಂದ್ರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಕರೀತಾರೆ. ಸೊ ಇವರು ಇದನ್ನ ನಿಯಂತ್ರಣ ಮಾಡುವಂಥದ್ದು, NPCIL ಅಂತ ಹೇಳಿ ಕರೆಯುವಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಬಂದಾಗ RAPS ಅಂತ ಬರ್ತದೆ. RAPS ಅಂತಂದ್ರೆ ರಾಜಸ್ಥಾನ್ ಅಟೋಮಿಕ್ ಪವರ್ ಸ್ಟೇಷನ್ ಅಂತ ಬರುತ್ತೆ. ಇದು ರಾಜಸ್ಥಾನದ ರಾವತ್ ಬೆಟ್ಟ ಅಲ್ಲಿ ಇರುವಂತದ್ದು, ರಾವತ್ ಬೆಟ್ಟ ಅಂತ ಕರೀತಾರೆ. ಇದು ಕೂಡ ಒಟ್ಟು 7 ಅಣು ವಿದ್ಯುತ್ ಸ್ಥಾವರ, ಇದು 7 ಘಟಕಗಳನ್ನು ಹೊಂದಿರುವಂತದ್ದು. ಎಷ್ಟು? 7 ಘಟಕಗಳನ್ನು ಒಳಗೊಂಡಿದೆ. ಹೌದಾ? ಸೊ ಮೊದಲನೇ ಘಟಕ ನೋಡಿ, ಮೊದಲನೇ ಘಟಕ 100 ಮೆಗಾವಾಟ್ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯ ಹೊಂದಿದ್ದು 1973ರಲ್ಲಿ ಸ್ಥಾಪನೆ ಮಾಡ್ತಾರೆ. ಅದೇ ರೀತಿಯಾಗಿ ಎರಡನೇ ಘಟಕ ಇದು 200 ಮೆಗಾವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು ಒಳಗೊಂಡಿದ್ದು 1981ರಲ್ಲಿ ಸ್ಥಾಪನೆ ಮಾಡ್ತಾರೆ. ಅದೇ ರೀತಿಯಾಗಿ ಯೂನಿಟ್ 3 ಮತ್ತು 4 ಅನ್ನುವಂಥದ್ದನ್ನ ಯಾವಾಗ 2000ರಲ್ಲಿ ಇದನ್ನು ಡಿಸೆಂಬರ್ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು 220 ಮೆಗಾವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನ ಒಳಗೊಂಡಿರುವಂಥದ್ದು. ಅದೇ ರೀತಿಯಾಗಿ ಯೂನಿಟ್ 5 ಮತ್ತು 6 ಅಂತ ಬಂದಾಗ 220 ಮೆಗಾವ್ಯಾಟ್ ಅನ್ನು ವಿದ್ಯುತ್ ಉತ್ಪಾದನೆ ಮಾಡ್ತಾರೆ. ಇದು 2010ರಲ್ಲಿ ಇದನ್ನ ಲಾಂಚ್ ಮಾಡ್ತಾರೆ. ಅದೇ ರೀತಿಯಾಗಿ 7ನೇ ಘಟಕ ಇದನ್ನ 700 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡೋದ್ರ ಮುಖಾಂತರವಾಗಿ 2025ರಲ್ಲಿ ಹೊಸದಾಗಿ ಇದನ್ನ ಸೇರ್ಪಡೆ ಮಾಡಿರುವಂಥದ್ದು. ಯಾವುದು? ರಾಜಸ್ಥಾನದ ರಾವತ್ ಬೆಟ್ಟದಲ್ಲಿ 7ನೇ ಘಟಕವನ್ನು ಸ್ಥಾಪನೆ ಮಾಡಿದ್ದು ಯಾವಾಗ ಅಂತಂದ್ರೆ 2025ರಲ್ಲಿ, ಇದೇ ಮಾರ್ಚ್ದಲ್ಲಿ ಇದನ್ನ ಮಾಡಿರುವಂಥದ್ದು. ಹೌದಾ? ಟೋಟಲ್ ಇದರ ಒಂದು ಕೆಪಾಸಿಟಿ ಅಂತಂದ್ರೆ 1980 ಮೆಗಾವ್ಯಾಟ್ ವಿದ್ಯುತ್ತನ್ನ ಉತ್ಪಾದನೆ ಮಾಡುವಂಥದ್ದು. ಹೌದಾ? ಅದು ರಾಜಸ್ಥಾನ ಅಟೋಮಿಕ್ ಪವರ್ ಸ್ಟೇಷನ್ ಅಥವಾ ರಾವತ್ ಬೆಟ್ಟ ಅಣು ವಿದ್ಯುತ್ ಸ್ಥಾವರ ಅಂತ ಬಂದಾಗ ಅದು ರಾಜಸ್ಥಾನದಲ್ಲಿ ಇರುವಂತದ್ದು. ಹೌದಾ? ಅದೇ ರೀತಿ ನೆಕ್ಸ್ಟ್ ಅಂತ ಬಂದಾಗ ನೋಡಿ, ಯಾವುದು? ಕಲ್ಪಕಂ ಅಣು ವಿದ್ಯುತ್ ಸ್ಥಾವರ ಅಥವಾ ಮದ್ರಾಸ್ ಅಟೋಮಿಕ್ ಪವರ್ ಸ್ಟೇಷನ್ ಅಂತ ಕರೀತಾರೆ. ಅದು ತಮಿಳುನಾಡಿನಲ್ಲಿ ಇರುವಂತದ್ದು. ಹೌದಾ? ಇದು ಒಟ್ಟು 2 ವಿದ್ಯುತ್ ಘಟಕಗಳನ್ನು ಒಳಗೊಂಡಿದ್ದು 220 ಮೆಗಾವ್ಯಾಟ್ ವಿದ್ಯುತ್ತನ್ನ ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಒಳಗೊಂಡಿದ್ದು 1984 ಮತ್ತು 1986ರಲ್ಲಿ ಇದನ್ನ ಸ್ಥಾಪನೆ ಮಾಡುವಂತದ್ದು. ಟೋಟಲ್ ಎಷ್ಟು? 440 ಮೆಗಾವ್ಯಾಟ್ ವಿದ್ಯುತ್ತನ್ನ ಉತ್ಪಾದನೆ ಮಾಡುತ್ತದೆ. ಯಾವುದು? ಕಲ್ಪಕಂ, ತಮಿಳುನಾಡಿನ ಕಲ್ಪಕಂ. ಓಕೆ. ಅದೇ ರೀತಿಯಾಗಿ ಉತ್ತರ ಪ್ರದೇಶದ ನರೋರಾ ಅಣು ವಿದ್ಯುತ್ ಸ್ಥಾವರ ಅಂತ ಬಂದಾಗ ಇದು 2 ಘಟಕಗಳನ್ನು ಒಳಗೊಂಡಿದ್ದು 220 ಮೆಗಾವ್ಯಾಟ್ ವಿದ್ಯುತ್ತನ್ನ ಸ್ಥಾಪನೆ ಮಾಡ್ತದೆ. ಹೌದಾ? ಒಟ್ಟು ಟೋಟಲ್ ಎಷ್ಟು? 440 ಮೆಗಾವ್ಯಾಟ್ ವಿದ್ಯುತ್ತನ್ನ ಸ್ಥಾಪನೆ ಮಾಡತಕ್ಕಂಥ ಸಾಮರ್ಥ್ಯ ಒಳಗೊಂಡಿದೆ. ಹೌದಾ? ಇನ್ನ ಕಕ್ರಪಾರ ಅಣು ವಿದ್ಯುತ್ ಸ್ಥಾವರ ಅಂತ ಬಂದಾಗ ಇದು ಗುಜರಾತ್ ನಲ್ಲಿ ಕಂಡು ಬರ್ತದೆ. ಹೌದಾ? ಕಕ್ರಪಾರ ಅಟೋಮಿಕ್ ಪವರ್ ಸ್ಟೇಷನ್ ಅಂತ ಬಂದಾಗ ಇದು ಗುಜರಾತ್ ನಲ್ಲಿ ಕಂಡು ಬರ್ತದೆ. ಇದು ಕೂಡ 4 ಯೂನಿಟ್ ಗಳನ್ನು ಒಳಗೊಂಡಿದೆ. ಹೌದಾ? ಮೊದಲನೇ ಮತ್ತು 2ನೇ ಯೂನಿಟ್ ಅಂತ ಬಂದಾಗ ನೋಡಿ 220 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತದ. ಅದೇ ರೀತಿ 3 ಮತ್ತು 4ನೇ ಯೂನಿಟ್ಗಳು ಅಂತ ಬಂದಾಗ, ಹೌದಾ, ಅದರಲ್ಲಿ 700 ಮತ್ತು 630 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವ ಸಾಮರ್ಥ್ಯ ಹೊಂದಿಕೊಂಡಿದ್ದು ಟೋಟಲ್ ಎಷ್ಟು? 1140 ಮೆಗಾವ್ಯಾಟ್ ವಿದ್ಯುತ್ತನ್ನ ಉತ್ಪಾದನೆ ಮಾಡುವಂತದ್ದು. ಹೌದಾ? ಕಕ್ರಪಾರ ಅಣು ವಿದ್ಯುತ್ ಸ್ಥಾವರ ಅಂತ ಬಂದಾಗ ಇದು ಗುಜರಾತ್ ನಲ್ಲಿ ಇರುವಂತದ್ದು. ಹೌದಾ? ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕಂಡು ಬರುವಂತದ್ದು ಕೈಗಾ. ಹೌದಾ? ಕೈಗಾ ಅಣು ವಿದ್ಯುತ್ ಸ್ಥಾವರ. ಹೌದಾ? ಇದು ಒಟ್ಟು 4 ಘಟಕಗಳನ್ನು ಒಳಗೊಂಡಿದೆ. ಇದರಲ್ಲಿ ಮೊದಲನೇ ಯೂನಿಟ್ ಏನ್ ಮಾಡಿದೆ, ಇವಾಗ ಸ್ಟಾಪ್ ಆಗಿದೆ. ಹೌದಾ? ಸದ್ಯಕ್ಕೆ ಸ್ಟಾಪ್ ಆಗಿರುವಂತದ್ದು. ಮತ್ತೆ ಸ್ಟಾರ್ಟ್ ಮಾಡ್ತಾರೆ, ಸದ್ಯಕ್ಕೆ ಮಟ್ಟಿಗೆ ಮಾತ್ರ. ಹೌದಾ? ಇದೇನಪ್ಪ ಅಂದ್ರೆ ನ್ಯೂಸ್ ಅಲ್ಲಿ ಇರುವಂತದ್ದು. ಹೌದಾ? ಟೋಟಲ್ ಎಷ್ಟು? 808 ಮೆಗಾವ್ಯಾಟ್ ವಿದ್ಯುತ್ತನ್ನ ಉತ್ಪಾದನೆ ಮಾಡುವಂತದ್ದು. ಹೌದಾ? ಕೈಗಾ. ಅದೇ ರೀತಿಯಾಗಿ ಕುಡುಕುಳಂ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಅಂತ ಬರುತ್ತೆ. ಹೌದಾ? ಕುಡುಕುಳಂ ಅಂತ ಬಂದಾಗ ಇದು ಕೂಡ ತಮಿಳುನಾಡಲ್ಲಿ ಕಂಡು ಬರ್ತದೆ. ಹೌದಾ? ಎಷ್ಟು? 1864 ಮೆಗಾವ್ಯಾಟ್ ವಿದ್ಯುತ್ತನ್ನ ಉತ್ಪಾದನೆ ಮಾಡುವಂತದ್ದು. ಅದೇ ರೀತಿಗೆ ಗುಜರಾತ್ ನಲ್ಲಿ ಕಂಡು ಬರುವಂತದ್ದು. ಹೌದಾ? ಲೊಕೇಶನ್ ನಾಟ್ ಸ್ಪೆಸಿಫೈಡ್ ಫಾರ್ ಇಂಡಿವಿಜುವಲ್ ಯೂನಿಟ್ಸ್ ಅಂತ ಬರ್ತದ. ಬಟ್ ಇದೇನಂತಂದ್ರೆ 700 ಮೆಗಾವ್ಯಾಟ್ ವಿದ್ಯುತ್ತನ್ನ ಉತ್ಪಾದನೆ ಮಾಡ್ತದೆ. ಯಾವುದು? ಗುಜರಾತ್ ನಲ್ಲಿ ಇರ್ತಕ್ಕಂಥದ್ದು. ಹೌದಾ? ಕಕ್ರಪಾರ ಅಂತ. ಹೌದಾ? ಇನ್ನು ನೆಕ್ಸ್ಟ್ ಇದಷ್ಟು ಏನಪ್ಪಾ ಅಂತಂದ್ರೆ ಇಲ್ಲಿ ಅಣು ವಿದ್ಯುತ್ ಸ್ಥಾವರಗಳು ಅಂತ ಕರೀತಾರೆ. ಹೌದಾ? ಅಂದ್ರೆ ಯಾವ ಅಣು ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಮ್ಯಾಥ್ಸ್ ದೇ ಫಾಲೋವಿಂಗ್ ಪ್ರಶ್ನೆಯನ್ನ ಕೇಳ್ತಾ ಬರ್ತಾನೆ. ಹೌದಾ? ಈಗ ನೋಡಿ, ತಾರಾಪುರ ಅಂತ ಬಂದಾಗ ಇದೆಲ್ಲಿ ಕಂಡು ಬರ್ತದ? ಹೌದಾ? ತಾರಾಪುರ ಅಣು ವಿದ್ಯುತ್ ಸ್ಥಾವರ ಎಲ್ಲಿ, ಯಾವ ರಾಜ್ಯದಲ್ಲಿ ಕಂಡು ಬರ್ತದ? ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ನೆಕ್ಸ್ಟ್ ಯಾವ್ದು ಅಂತಂದ್ರ ರಾಜಸ್ಥಾನಲ್ಲಿ ಕಂಡು ಬರ್ತದೆ. ರಾಜಸ್ಥಾನ ಅದ್ರ ರಾವತ್ ಬೆಟ್ಟ ಇದು ರಾಜಸ್ಥಾನಲ್ಲಿ ಕಂಡು ಬರ್ತದ. ಹೌದಾ? ಆಮೇಲೆ ಕಲ್ಪಕ ಮೇಲೆ ಕಂಡು ಬರ್ತದೆ, ತಮಿಳುನಾಡಲ್ಲಿ ಕಂಡು ಬರ್ತದ. ಹೌದಾ? ನರೋರ ಉತ್ತರ ಪ್ರದೇಶದಲ್ಲಿ ಬರ್ತದ. ಕಕ್ರಪಾರ ಇದು ಗುಜರಾತ್ ನಲ್ಲಿ ಕಂಡು ಬರ್ತದೆ. ಹೌದಾ? ಕೈಗಾ ಕರ್ನಾಟಕದಲ್ಲಿ ಕಂಡು ಬರ್ತದ. ಹೌದಾ? ಕುಡಕುಳಂ ಅಂತ ಬಂದಾಗ ಇದು ತಮಿಳುನಾಡಲ್ಲಿ ಕಂಡು ಬರ್ತದ. ಹೌದಾ? ಸೊ ಈ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾನೆ. ಹೌದಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ನು 2025ನೇ ಸಾಲಿನ ಶ್ಯಾಮ್ ಗಿಲ್ಲಿಯಂ ಅನ್ನುವಂತಹ ಪ್ರಶಸ್ತಿನ ಯಾರು ಪಡೆದಿದ್ದಾರೆ ಅಂತ ಪ್ರಶ್ನೆ ಆಗಿದೆ. ಹೌದಾ? ಆಪ್ಷನ್ಸ್ ಆರ್ ಲೈಕ್ ದಿಸ್. ಆಪ್ಷನ್ ಎ
ಅನಿ ಗವ್ಲಾಕ್ ಅಂತ ಇದೆ. ಇನ್ನು ಆಪ್ಷನ್ ಬಿ ಶೀಲಾ ಗೌಡ ಅಂತ ಇದೆ. ಆಪ್ಷನ್ ಸಿ ಇಬ್ರಾಹಿಂ ಮಹಿಮಾ ಅಂತಿದೆ. ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ ಅಂತಿದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು? 2025ನೇ ಸಾಲಿನ ಶ್ಯಾಮ್ ಗಿಲಿಯಮ್ ಅನ್ನುವಂತಹ ಒಂದು ಪ್ರಶಸ್ತಿ ಬರ್ತದ. ಇದು ಯಾರಿಗೆ ಸಿಕ್ಕಿದೆ ಅಂತ ಬಂದಾಗ ಶೀಲಾ ಗೌಡ ಅವರಿಗೆ ಸಿಕ್ಕಿರುವಂತದ್ದು. ಯಾರು? ಶೀಲಾ ಗೌಡ, ನಾಟ್ ಸೋನು ಗೌಡ. ಯಾವುದು? ಶೀಲಾ ಗೌಡ ಅನ್ನುವಂಥದ್ದು ನೆನಪಿರ್ಲಿ. ಓಕೆ, ನೋಡಿ, ಕನ್ನಡತಿ ಶೀಲಾ ಮುಡಿಗೆ ಸ್ಯಾಮ್ ಗಿಲಿಯಮ್ ಗರಿ ಅನ್ನುವಂಥದ್ದಲ್ಲಿ ಪತ್ರಿಕೆಯಲ್ಲಿ ಬಂದಿರುವಂತದ್ದು. ಹೌದಾ? ನೋಡಿ, ಇದು ಅಂತಾರಾಷ್ಟ್ರೀಯ ಮಟ್ಟದ ಕಲಾ ಸಾಧಕರಿಗೆ ಕೊಡಮಾಡುವ ಒಂದು ಪ್ರತಿಷ್ಠಿತ ಒಂದು ಪ್ರಶಸ್ತಿ ಯಾವುದು ಅಂತಂದ್ರ ಸ್ಯಾಮ್ ಗಿಲಿಯಮ್ ಅನ್ನುವಂತಹ ಒಂದು ಪ್ರಶಸ್ತಿ. ಸ್ಯಾಮ್ ಗಿಲಿಯಮ್ ಅನ್ನುವಂತಹ ಪ್ರಶಸ್ತಿ 2025ನೇ ಸಾಲಿಗೆ ಕನ್ನಡದ ಯಾರು ಕಲಾವಿದೆ ಯಾರು ಅಂತಂದ್ರ ಶೀಲಾ ಗೌಡ ಅವರಿಗೆ ಇದನ್ನ ಪ್ರದಾನ ಮಾಡಲಾಗಿದೆ. ಹೌದಾ? ನೋಡಿ, ದಿಯಾ ಆರ್ಟ್ ಫೌಂಡೇಶನ್ ಮತ್ತು ಸ್ಯಾಮ್ ಗಿಲಿಯಮ್ ಫೌಂಡೇಶನ್ ಜಂಟಿಯಾಗಿ ಈ ಪ್ರಶಸ್ತಿಯನ್ನ ಕೊಡ್ತಾ ಬರ್ತಾರೆ. ಯಾರು ಕೊಡ್ತಾರೆ ಅಂತಂದ್ರ ದಿಯಾ ಆರ್ಟ್ ಫೌಂಡೇಶನ್ ಮತ್ತು ಸ್ಯಾಮ್ ಗಿಲಿಯಮ್ ಫೌಂಡೇಶನ್ ಅವರು ಇದನ್ನ ಕೊಡ್ತಾ ಬರ್ತಾರೆ. ಹೌದಾ? ಈ ಪ್ರಶಸ್ತಿಯ ಮೊತ್ತ ಅಂತ ಬಂದಾಗ, ಹೌದಾ, ಎಷ್ಟು? 63.49 ಲಕ್ಷ ಅಂದ್ರೆ $75,000 ಇದರ ಅಮೌಂಟ್ ಐತಿ. ಹೌದಾ? ಅದೇ ರೀತಿಯಾಗಿ ದಿಯಾ ಆರ್ಟ್ ಫೌಂಡೇಶನ್ ವೇದಿಕೆಯಲ್ಲಿ ಕೂಡ ಅಲ್ಲಿ ಚಾನ್ಸಸ್ ಕೊಡೋ ಸಾಧ್ಯತೆಗಳು ಇರ್ತವೆ. ಬಟ್ ಈ ಒಂದು ಪ್ರಶಸ್ತಿಗೆ ಬಹಳ ಜನರಾದವರು ಯಾರು ಅಂತಂದ್ರೆ ನಮ್ಮ ಕನ್ನಡತಿಯರು ಶೀಲಾ ಗೌಡ ಅವರಿಗೆ ಈ ಪ್ರಶಸ್ತಿಯನ್ನ ಅಲ್ಲಿ ಪ್ರದಾನ ಮಾಡಲಾಗಿದೆ. ಹೌದಾ? ಅದೇ ರೀತಿಯಾಗಿ ಈ ಒಂದು ಪ್ರಶಸ್ತಿಯನ್ನ ಇತ್ತೀಚೆಗೆ ಸ್ಥಾಪನೆ ಮಾಡಿದ್ರು. ಯಾವಾಗ? 2023ರಲ್ಲಿ ಈ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿದ್ರು. ಹೌದಾ? ಸ್ಯಾಮ್ ಗಿಲಿಯಮ್ ಫೌಂಡೇಶನ್ ಅಧ್ಯಕ್ಷ ಮತ್ತು ಗಿಲಿಯಮ್ ಪತ್ನಿಯಾಗಿರ್ತಕ್ಕಂತಹ ಅನಿ ಗಾಬ್ಲಾಕ್ ಅವರು ತಮ್ಮ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷ ಇದನ್ನ ನೀಡಬೇಕಂತೇಳಿ ನಿರ್ಧಾರ ಮಾಡ್ತಾ ಬರ್ತಾರೆ. ಸೊ ಮೊದಲ ಬಾರಿಗೆ 2024ನೇ ಸಾಲಿನ ಮೊದಲ ಪ್ರಶಸ್ತಿಯನ್ನು ಕೊಡ್ತಾರೆ. ಯಾರು? ಘಾನಾ ದೇಶದ ಇಬ್ರಾಹಿಂ ಮಹಿಮಾ ಅವರಿಗೆ ಸಿಕ್ಕಿರ್ತದೆ. ಯಾರು? ಇಬ್ರಾಹಿಂ ಮಹಿಮಾ ಅವರಿಗೆ ಮೊದಲ ಈ ಒಂದು ಪ್ರಶಸ್ತಿಯಲ್ಲಿ ಸಿಕ್ಕಿರುವಂತದ್ದು. ಸೊ 2ನೇ ಬಾರಿಗೆ ಒಂದು ಪ್ರಶಸ್ತಿಯನ್ನ ಪಡೆದವರು ಯಾರು ಅಂತ ಬಂದಾಗ ಅದು ಶೀಲಾ ಗೌಡ ಅವರು ಈ ಪ್ರಶಸ್ತಿಯನ್ನ ಪಡೆದಿರುವಂತದ್ದು. ಹೌದಾ? ಸೊ ಇದಿಷ್ಟು ನಿಮಗೆ ಇಲ್ಲಿ ಗೊತ್ತಿರ್ಬೇಕಾಗುತ್ತೆ. ಹೌದಾ? ಇನ್ನ ನೆಕ್ಸ್ಟ್ ಕ್ವಶನ್ ನೋಡಿ, ಇತ್ತೀಚೆಗೆ ಪ್ರಕಟಿಸಿರುವ ಬಾಣಂತಿಯರಿಗೆ ಸಾವಿಗೆ ಕಾರಣವಾಗುವುದು ಯಾವುದು ಅಂತ ಇದೆ. ಹೌದಾ? ಬಾಣಂತಿಯರಿಗೆ ಯಾಕೆ ಅಲ್ಲಿ ಸಾವನ್ನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ನ್ಯೂಸ್ ಅಲ್ಲಿ ಇರುವಂತದ್ದು. ಹೌದಾ? ಇದು ಇಂಟ್ರಾವೈನಸ್ ಅಂತ ಬರ್ತದೆ. ಹೌದಾ? ಇಂಟ್ರಾವೈನಸ್ ರಿಂಗರ್ ಲ್ಯಾಕ್ಟೆಟ್ ನಿಂದ ಅಥವಾ ಲ್ಯಾಕ್ಟಿಕ್ ರಿಂಗ್ ದಿಂದ ಮೇಲಿನ 2 ಅಂತ ಇದೆ, ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಹೌದಾ? ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಏನಂತಂದ್ರ ಇಂಟ್ರಾವೆನಸ್ ರಿಂಗರ್ ಲ್ಯಾಕ್ಟೆಕ್ ನಿಂದ ಏನಾಗ್ತಾ ಇದೆ, ಅಲ್ಲಿ ಬಾಣಂತಿಯರು ಅಲ್ಲಿ ಸಾವಿಗೆ ಕಾರಣ ಆಗ್ತಾ ಇದೆ ಅಂತ ಇಲ್ಲಿ ಸಮೀಕ್ಷೆಯಲ್ಲಿ ಹೇಳಿರುವಂತದ್ದು, ಒಂದು ವರದಿಯಲ್ಲಿ ತಿಳಿಸಿರುವಂತದ್ದು. ಹೌದಾ? ಇಲ್ಲಿ ಬಂದಿದೆ ನೋಡಿ, 9 ತಿಂಗಳಲ್ಲಿ 464 ಬಾಣಂತಿಯರ ಸಾವು ಅನ್ನುವಂಥದ್ದು. ಹೌದಾ? ನೋಡಿ, 2024ರ ಏಪ್ರಿಲ್ 1ರಂದು ಡಿಸೆಂಬರ್ 31ರವರೆಗೆ ಒಂದು ಅವಧಿಯಲ್ಲಿ ಒಂದು ಸಮೀಕ್ಷೆಯನ್ನ ಮಾಡ್ತಾರೆ ಅವರು. ಹೌದಾ? 2024 ಏಪ್ರಿಲ್ 1ರಿಂದ 2024 ಏಪ್ರಿಲ್ 1ರಿಂದ ಡಿಸೆಂಬರ್ 31ರವರೆಗೆ ಒಂದು ವರದಿಯನ್ನ ಮಾಡ್ತಾರೆ ಅವರು. ಹೌದಾ? ಈ ಅವಧಿಯಲ್ಲಿ ಎಷ್ಟು ಸಾವುಗಳಾಗಿದ್ದಾವೆ, ಅದರಲ್ಲಿ ಈ ಒಂದು ಟೈಮಲ್ಲಿ ಬಾಣಂತಿಯರ ಸಾವುಗಳು ಎಷ್ಟಾಗಿದೆ ಅಂತಂದ್ರ 464 ಸಾವುಗಳು ಆಗಿದ್ದಾವೆ ಅಂತ ಈ ಸಮೀಕ್ಷೆಯಲ್ಲಿ ಹೇಳಿರುವಂತದ್ದು. ಹೌದಾ? ಸೊ ಇದರಲ್ಲಿ 464 ಸಾವುಗಳಾಗಿದ್ದಾವೆ ಅಂತಂದ್ರ ಇದರಲ್ಲಿ 70% ಸಾವುಗಳನ್ನ ತಡೆಯಬಹುದಿತ್ತಂತೆ. ಬಟ್ ನಿರ್ಲಕ್ಷ್ಯದಿಂದ ಅಲ್ಲಿ ಸಾವನ್ನಾಗಿದ್ದಾವಂತೆ. ಎಷ್ಟು? 70% ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದಾರಂತೆ ತಾಯಂದಿರು. ಹೌದಾ? ಸೊ ಹಿಂಗಂತೇಳಿ ರಾಜ್ಯ ಮಟ್ಟದ ಒಂದು ತಜ್ಞರ ಸಮಿತಿ ಅಲ್ಲಿ ಈ ವರದಿಯನ್ನ ಸಲ್ಲಿಸಿರುವಂತದ್ದು. ಹೌದಾ? ಯಾಕಂತಂದ್ರ ಲಾಸ್ಟ್ ಟೈಮ್ ನವೆಂಬರ್ನಲ್ಲಿ 2024 ನವೆಂಬರ್ ಅಲ್ಲಿ ಏನಾಗತ್ತೆ, ಒಂದೇ ಒಂದು ಬಳ್ಳಾರಿ ಜಿಲ್ಲಾ ಹಾಸ್ಪಿಟಲ್ ಒಳಗ, ಹೌದಾ, ಬಳ್ಳಾರಿ ಜಿಲ್ಲಾ ಹಾಸ್ಪಿಟಲ್ ಒಳಗ 5 ಬಾಣಂತಿಯರ ಮರಣವನ್ನ ಹೊಂದ್ತಾರೆ. ಯಾವಾಗ? ನವೆಂಬರ್ ಅಲ್ಲಿ. ಹೌದಾ? ಸೊ ಎಲ್ಲಾ ಸಾವುಗಳು ಆಲ್ಮೋಸ್ಟ್ ಆಲ್ ನವೆಂಬರ್ 9ರಿಂದ, ಅದು ನವೆಂಬರ್ 9ರಿಂದ 11ರ ಮಧ್ಯದಲ್ಲಿ ನಡೆದಿರುವಂತದ್ದು. ಸೊ ಏನಕ್ಕೆ ಹಿಂಗ ಆಗ್ತಿದೆ ಅನ್ನುವಂಥದ್ದಲ್ಲಿ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಸೊ ಅಲ್ಲಿ ತನಿಖೆಯಲ್ಲಿ ಮಾಡಿದಾಗ, ಹೌದಾ, ಒಂದು ಸಮಿತಿಯನ್ನ ಅಲ್ಲಿ ರಚನೆ ಮಾಡ್ತಾರೆ. ಯಾವುದು? ಒಂದು ಸಮಿತಿಯನ್ನ ರಚನೆ ಮಾಡುವಂಥದ್ದು. ಸೊ ಅದಕ್ಕೆ ಕಾರಣಗಳನ್ನು ಕೂಡ ಇಲ್ಲಿ ಕೊಡ್ತಾ ಹೋಗುವಂಥದ್ದು. ಹೌದಾ? ನೋಡಿ, ಇಲ್ಲಿ ನೋಡಿ, ಪ್ರಸಕ್ತ ಪೂರ್ವದಲ್ಲಿ 380 ಜನ ತಾಯಂದಿರ ಸಾವು ಆಗಿರುವಂತದ್ದು. ಹೌದಾ? ಅದೇ ರೀತಿ ಪ್ರಸವ ನಂತರ ಎಷ್ಟು? 84 ಜನ ತಾಯಂದಿರು ಮರಣ ಹೊಂದಿದ್ದಾರೆ ಅಂತೇಳಿ ವರದಿಯಲ್ಲಿ ಹೇಳಿರುವಂತದ್ದು. ಹೌದಾ? ಅದೇ ರೀತಿಯಾಗಿ ಅಲ್ಲಿ ಸಾವಿನ ಕಾರಣ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಹೌದಾ? ಸಿಜೇರಿಯನ್ ಟೈಮ್ದಲ್ಲಿ 238 ಜನ ಮರಣ ಹೊಂದಿದ್ರೆ, ಸಹಜ ಹೆರಿಗೆ ಟೈಮಲ್ಲಿ ಕೂಡ 147 ಜನ ಸತ್ತಿದ್ರೆ, ಅದೇ ರೀತಿಗೆ ಲಿಂಗರ್ ಲ್ಯಾಕ್ಟೆಕ್ ನಿಂದ
ಎಷ್ಟು 18 ಜನ ಅಲ್ಲಿ ಮರಣ ಹೊಂದಿದ್ದಾರೆ. ಇದು ಹೊಸದಾಗಿ ಬಂದಿರುವಂತದ್ದು ಯಾವುದು ಲಿಂಗರ್ ಲ್ಯಾಕ್ಟೆಕ್ ಅಂತೇಳಿ ಕರೀತಾರೆ. ಹೌದಾ? ಎಷ್ಟು ಅಂತಂದ್ರೆ ನೋಡಿ 2024-25ರಲ್ಲಿ 530 ಜನ ಮರಣವನ್ನು ಹೊಂದಿದ್ದಾರೆ. ಹೌದಾ? ಇದು 2020-21ರಲ್ಲಿ 714 ಇತ್ತು. ಸ್ವಲ್ಪ ಕಡಿಮೆಯಾಗಿ ಈಗ ಎಷ್ಟು 530 ಜನ ಒಂದು ವಾರ್ಷಿಕವಾಗಿ ಅಲ್ಲಿ ಮರಣವನ್ನ ಹೊಂದ್ತಾ ಇದ್ದಾರೆ. ಹೌದಾ? ಇದಕ್ಕೆ ಏನು ಕಾರಣ? ಹೌದಾ? ನೋಡಿ ಸಂಭವಿಸಿದ್ದು ಎಲ್ಲಿ ಅಂತಂದ್ರೆ ಹೆಚ್ಚಾಗಿ ನೋಡಿ 2% ಮನೆಯಲ್ಲಿ ಸಾವಾಗಿದ್ದಾವಂತ, 10% ಮಾರ್ಗ ಮಧ್ಯೆ ಆಗಿದೆ ಅಂತಂದ್ರೆ, ಇನ್ನು 22% ಖಾಸಗಿ ಆಸ್ಪತ್ರೆಗಳಲ್ಲಿ, ಇನ್ನು 65% ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮರಣ ಹೊಂದಿದ್ದಾರಂತೆ. ಹೌದಾ? ನೋಡಿ 2024-25ರಲ್ಲಿ 530 ಜನ ಅಲ್ಲಿ ಮರಣ ಹೊಂದಿರುವಂತದ್ದು. ಹೌದಾ? ಸೊ ಇದರಲ್ಲಿ 2% ಮನೆಯಲ್ಲಿ ಆದರೆ 10% ಮಾರ್ಗ ಮಧ್ಯೆ ಆಗಿದ್ದಾವಂತ, ಇನ್ನು 22% ಖಾಸಗಿ ಆಸ್ಪತ್ರೆಗಳಲ್ಲಿ ನೋಡಿ 65% ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮರಣ ಹೊಂದಿದ್ದಾರಂತೆ. ಅಂದ್ರೆ ತಾಯಂದಿರ ಒಂದು ಪ್ರಸಕ್ತ ಪೂರ್ವದಲ್ಲಿ. ಹೌದಾ? ಏನು ಕಾರಣ ಅಂತಂದ್ರೆ ಅದಕ್ಕೆ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ಕೂಡ ಅಲ್ಲಿ ಗುರುತಿಸಿರುವಂತದ್ದು. ಹೌದಾ? ನೋಡಿ 70% ಬಾಣಂತಿಯರ ಸಾವನ್ನು ತಪ್ಪಿಸಬಹುದಾಗಿತ್ತಂತೆ. ಹೌದಾ? ತಪ್ಪಿಸಬಹುದಾಗಿತ್ತೆ, ಬಟ್ ನಿರ್ಲಕ್ಷ್ಯದಿಂದ ಅವರು ಸಾವನ್ನಪ್ಪಿರುವಂತದ್ದು. ಹೌದಾ? ಸೊ ಅದಕ್ಕೆ ಲಿಂಗರ ಲ್ಯಾಕ್ಟೆಕ್ ಕಾರಣದಿಂದ 18 ಸಾವುಗಳನ್ನು ಗುರುತಿಸಿದ್ದಾರೆ. ಎಷ್ಟು? ಲಿಂಗರ ಲ್ಯಾಕ್ಟೆಕ್ನಿಂದ. ಅದೇ ರೀತಿಯಾಗಿ ಬಳ್ಳಾರಿಯಲ್ಲಿ 5, ರಾಯಚೂರಿನಲ್ಲಿ 4, ಬೆಂಗಳೂರಿನಲ್ಲಿ 3, ಉತ್ತರ ಕನ್ನಡ, ಯಾದಗಿರಿ ಮತ್ತು ಬೆಳಗಾವಿಯಲ್ಲಿ ತಲಾ ಒಂದೊಂದು ಇರತಕ್ಕಂಥದ್ದು. ಸೊ ಅದನ್ನ ಲಿಂಗರ ಲ್ಯಾಕ್ಟೆಕ್ನಿಂದ 18 ಸಾವುಗಳಲ್ಲಿ ಪತ್ತೆ ಹಚ್ಚಿದ್ದಾರೆ. ಹೌದಾ? ಸೊ ಅದರಲ್ಲಿ 10 ಪ್ರಕರಣಗಳಲ್ಲಿ ಆಸ್ಪತ್ರೆ ವೈದ್ಯರು ಮತ್ತು ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಸಾಬೀತಾಗಿದೆ. ಹೌದಾ? 10 ಸಾವುಗಳು ಆಸ್ಪತ್ರೆಯ ವೈದ್ಯರು ಮತ್ತು ಅಲ್ಲಿ ಸಿಬ್ಬಂದಿ ವರ್ಗದವರು ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ದಾರಂತೆ. ಹೌದಾ? ಒಟ್ಟು ಸಾವಿನ ಪ್ರಕರಣಗಳಲ್ಲಿ 50% ತಾಯಂದಿರ ವಯೋಮಿತಿ 19 ವರ್ಷದಿಂದ 25 ವರ್ಷದ ಒಳಗಿನವರೇ ಜಾಸ್ತಿ ಇದ್ದಾರಂತೆ. ಎಷ್ಟು? ಮೋರ್ ದನ್ 50% ಜನ 19ರಿಂದ 25ರ ಒಳಗಿನ ಅಂತಹ ತಾಯಂದಿರು ಮರಣ ಹೊಂದಿದ್ದಾರೆ. ಹೌದಾ? ಅದಷ್ಟಲ್ಲದೆ 68.5% ಸಾವಿಗೆ ಅಧಿಕ ರಕ್ತದೊತ್ತಡದಿಂದ, ಹೌದಾ, ಹೈ ಬ್ಲಡ್ ಪ್ರೆಷರ್ ಇಂದ, ಮತ್ತೆ ಹೃದ್ರೋಗದಿಂದ ಮತ್ತು ಡಯಾಬಿಟಿಸ್ ಮತ್ತು ಮುಂತಾದ ಸೋಂಕುಗಳಿಂದ ಅಲ್ಲಿ ಸಾವನ್ನಪ್ಪಿದ್ದಾರಂತೆ. ಹೌದಾ? ಸೊ ಅದಕ್ಕಾಗಿ ಇದೇ ರೀತಿ ಮುಂದೆ ಬರೀಬಾರ್ದಿತ್ತು. ಹೌದಾ? ಮುಂದೆ ಈ ಒಂದು ಭವಿಷ್ಯದಲ್ಲಿ ತಾಯಂದಿರ ಈ ಸಾವನ್ನ ತಪ್ಪಿಸಬೇಕಂತೇಳಿ ಕೆಲವೊಂದಿಷ್ಟು ಶಿಫಾರಸನ್ನು ಕೂಡ ಮಾಡಿದ್ದಾರೆ. ಹೌದಾ? ಪ್ರಸವ ಪೂರ್ವವಾಗಿ ಅಥವಾ ಪ್ರಸವ ನಂತರದ ಕೆಲವೊಂದಿಷ್ಟು ಇನ್ನು ಅವಕಾಶಗಳಲ್ಲಿ ಒಂದು ಉತ್ತಮ ಸೇವೆಗಳನ್ನ ಉತ್ತಮಪಡಿಸುವುದರ ಮುಖಾಂತರವಾಗಿ ಅವುಗಳನ್ನ ಈ ಸಾವಿನ ಪ್ರಮಾಣವನ್ನು ಕಡಿಮೆ ಮಾಡ್ಬೇಕಂತೇಳಿ ಶಿಫಾರಸನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಹೌದಾ? ಅದೇ ರೀತಿಯಾಗಿ ಇಲ್ಲಿ ನೋಡಿ ಸಾಮಾನ್ಯ ಹೆರಿಗೆ ಆದವರು ಕೂಡ 3 ದಿನಗಳು ಮತ್ತು ಸಿಸೇರಿಯನ್ ಆದವರು ಕೂಡ 7 ದಿನಗಳು ಕಡ್ಡಾಯವಾಗಿ ಆಸ್ಪತ್ರೆಗಳಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆಯನ್ನ ಮಾಡಬೇಕಾಗಿದೆ ಇವತ್ತು. ಹೌದಾ? ಸೊ ಈಗಾಗಲೇ ಇದೆ, ಬಟ್ ಆದ್ರೂ ಕೂಡ ಕೆಲವೊಂದು ಆಸ್ಪತ್ರೆಗಳಲ್ಲಿ ಕಟ್ಟುನಿಟ್ಟಾಗಿ ಇದನ್ನೆಲ್ಲ ಪಾಲಿಸಂಗಿಲ್ಲ. ಹೌದಾ? ಸೊ ಸಾವಿಗೆ ಕಾರಣ ಸ್ಪಷ್ಟವಾಗಿಲ್ಲದ ಕೆಲವು ಸಂದರ್ಭಗಳಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಕೂಡ ಇಲ್ಲಿ ಕಡ್ಡಾಯ ಮಾಡ್ಬೇಕಂತೇಳಿ ಶಿಫಾರಸನ್ನು ಕೂಡ ಮಾಡಿರುವಂತದ್ದು. ಹೌದಾ? ಅದೇನಂತ ಕರೀತಾರೆ ಅಂತಂದ್ರ ರಿಂಗ್ ಲ್ಯಾಕ್ಟೆಕ್ ಅಂತ ಕರೀತಾರೆ. ಯಾವುದು? ರಿಂಗ್ ಲ್ಯಾಕ್ಟೆಕ್ ಅಂತ ಕರೀತಾರೆ. ಇಂಟ್ರಾವೆನಸ್ ರಿಂಗ್ ಲ್ಯಾಕ್ಟೆಕ್ ನಿಂದ ಎಷ್ಟು 18 ಪ್ರಕರಣಗಳು ಕಂಡು ಬಂದಿದಾವೆ. ಹೌದಾ? 18 ಪ್ರಕರಣಗಳಲ್ಲಿ ಕಂಡು ಬಂದಿರುವಂತದ್ದು. ನೋಡಿ ಇಲ್ಲಿ 19ರಿಂದ 25 ವಯಸ್ಸಿನ 230 ಗರ್ಭಿಣಿಯರು ಮರಣ ಹೊಂದಿದ್ದಾರೆ. 19ರಿಂದ 25 ವಯಸ್ಸಿನ ನಡುವಿನ ಅಲ್ಲಿ ಮಹಿಳೆಯರು ಅಂತಂದ್ರ ಗರ್ಭಿಣಿಯರು 230 ಜನ ಮರಣ ಹೊಂದಿದ್ದಾರೆ. ಅಂದ್ರ ಇದು 50% ಅಲ್ಲಿ ಮರಣವನ್ನು ಹೊಂದಿದ್ದಾರೆ. ಹೌದಾ? ಎಷ್ಟು? 464 ಜನರಲ್ಲಿ 230 ಜನ, ಹೌದಾ, 19ರಿಂದ 25ರ ಒಳಗೆ ಜನ ಅಲ್ಲಿ ಗರ್ಭಿಣಿಯರು ಮರಣವನ್ನು ಹೊಂದಿರುವಂತದ್ದು. ಅದೇ ರೀತಿಯಾಗಿ ಪ್ರಸವ ನಂತರದ ಎಷ್ಟು 380 ತಾಯಂದಿರು ಅಲ್ಲಿ ಮರಣವನ್ನು ಹೊಂದಿರುವಂತದ್ದು. ಸೊ ಇವುಗಳನ್ನ ನಿಯಂತ್ರಣ ಮಾಡಬೇಕು ಅಂತೇಳಿ ಕೆಲವೊಂದಿಷ್ಟು ಸಮೀಕ್ಷೆಯಲ್ಲಿ ಶಿಫಾರಸುಗಳನ್ನು ಕೂಡ ಅಲ್ಲಿ ಕೊಟ್ಟಿರುವಂತದ್ದು. ಓಕೆ. ಸೊ ಇದಿಷ್ಟು ನಿಮಗೆ ನೆನಪಿರ್ಲಿ. ಅದೇನ್ ಕಾರಣ ಅಂತಂದ್ರೆ ಇಂಟ್ರಾವೆನಸ್ ರಿಂಗರ್ ಲ್ಯಾಕ್ಟೆಕ್ ಅಂತ ಬರ್ತದೆ. ಹೌದಾ? ಇನ್ನ ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ನ ಕಚ್ ತೀವು ದ್ವೀಪ ಯಾವ 2 ದೇಶಗಳ ಮಧ್ಯೆ ವಿವಾದ ಐತಿ ಅಂತ ಪ್ರಶ್ನೆ ಆಗಿದೆ. ಕಚ್ ತೀವು ದ್ವೀಪ ಭಾರತ ಮತ್ತು ಶ್ರೀಲಂಕಾ, ಭಾರತ ಮತ್ತು ಬಾಂಗ್ಲಾ, ಭಾರತ ಮತ್ತು ಪಾಕಿಸ್ತಾನ, ಭಾರತ ಮತ್ತು ಮಾಲ್ಡೀವ್ಸ್ ಅಂತ ಇದೆ. ಸೊ ಆಪ್ಷನ್ ಕರೆಕ್ಟ್ ಆನ್ಸರ್ ಯಾವುದು ಅಂತ ಬಂದಾಗ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಕಂಡು ಬರತಕ್ಕಂತಹ ಒಂದು ಕಚ್ಚ ತೀವು ದ್ವೀಪ ಅಂತ ಕರಿತೇವೆ. ಹೌದಾ? ಸೊ ಈ ಕಚ್ಚ ತೀವು ದ್ವೀಪವನ್ನ ಮತ್ತೆ ನಾವು ಮರಳಿ ಪಡೆಯಬೇಕು ಅಂತ ತಮಿಳುನಾಡು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿರುವಂತದ್ದು. ಹೌದಾ? ಈ ಕಚ್ಚ ತೀವು ದ್ವೀಪವನ್ನ ಶ್ರೀಲಂಕಾದಿಂದ ಮತ್ತು ಮರಳಿ ಪಡೆಯುವಂತೆ ಭಾರತ ಸರ್ಕಾರವನ್ನ ಒತ್ತಾಯಿಸುವ ನಿರ್ಣಯವನ್ನ ತಮಿಳುನಾಡು ವಿಧಾನಸಭೆ ಇತ್ತೀಚೆಗೆ ಅಂಗೀಕಾರ ಮಾಡಿದೆ. ಹೌದಾ? ಸೊ ಇದಕ್ಕೆ ಏನಪ್ಪಾ ಅಂತಂದ್ರ ಒಂದು ಬೆಂಬಲ ಕೂಡ ಅದಕ್ಕೆ ಸಿಕ್ಕಿರುವಂತದ್ದು ತಮಿಳುನಾಡು ಸರ್ಕಾರದಿಂದ. ಹೌದಾ? ಸೊ ಈ ಕಚ್ಚ ತೀವು ದ್ವೀಪ ಅಂತ ಬಂದಾಗ, ಹೌದಾ,
ಈ ಕಚ್ಚೆತೀವಿ ದ್ವೀಪ ಅಂತ ಬಂದಾಗ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ, ಹೌದಾ, ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಅಲ್ಲಿ ಪಾಕ್ ಜಲಸಂಧಿ ಅಂತ ಬರ್ತದೆ. ಯಾವುದು? ಪಾಕ್ ಜಲಸಂಧಿ. ಪಾಕ್ ಜಲಸಂಧಿ ಅಂತಂದ್ರೆ PALK ಪಾಕ್ ಜಲಸಂಧಿ ಇದೆ, ಹೌದಾ, ಪಾಕಿಸ್ತಾನ್ ಪಾಕ್ ಅಲ್ಲ, ಇದು PLK ಪಾಕ್ ಜಲಸಂಧಿಯಿಂದ ಒಂದು ಸಣ್ಣ ದ್ವೀಪವಾಗಿರುವಂತದ್ದು. ಸೊ ಇದನ್ನ 1974ರಲ್ಲಿ, ಹೌದಾ, ಎರಡೂ ರಾಷ್ಟ್ರಗಳು ಒಂದು ಒಪ್ಪಂದವನ್ನು ಮಾಡ್ಕೊಂಡು ಏನ್ ಮಾಡ್ತಾರೆ, ಶ್ರೀಲಂಕಾಕ್ಕೆ ಇದನ್ನ ಹಸ್ತಾಂತರ ಮಾಡಿದ್ರು, ಹೌದಾ. ಅದಾದ ನಂತರ ಮಾತುಕತೆ ಮುಖಾಂತರ ಏನ್ ಮಾಡಿದ್ರು, ಇದನ್ನ ತಮಿಳುನಾಡು ಮೀನುಗಾರಿಕೆ ಬಳಕೆ ಮಾಡಕ್ಕೂ ಕೂಡ ಕೊಟ್ಟಿದ್ರು, ಹೌದಾ. ಅದಷ್ಟೇ ಅಲ್ಲದೆ ಶ್ರೀಲಂಕಾ ನೌಕಾಪಡೆಯಿಂದ ಮೀನುಗಾರಿಕಾ ದೋಣಿಗಳ ಬಂಧನ ಆಗಿತ್ತು, ಮತ್ತೆ ಮುಟ್ಟುಗೋಲುಗಳನ್ನ ದ್ವೀಪವನ್ನು ಮರಳಿ ಪಡೆಯಬೇಕೆಂಬ ಅಂತೇಳಿ ಈ ಸ್ವಲ್ಪ ಕರೆಗಳನ್ನ ಅಲ್ಲಿ ತೀವ್ರಗೊಳಿಸಿದ್ರು. ಸೊ ಹಿಂಗಾಗಿ ತಮಿಳುನಾಡು ಸರ್ಕಾರ ಇಲ್ಲಿ ಅನುಮೋದನೆಯನ್ನ ಪಡೆದಿದೆ. ಇನ್ನು ಕೇಂದ್ರ ಸರ್ಕಾರಕ್ಕೆ ಇದನ್ನ ಒತ್ತಾಯ ಮಾಡಬೇಕು, ಮತ್ತೆ ಅದನ್ನ ಮರಳಿ ಪಡೆಯಬೇಕು ಅನ್ನುವಂಥದ್ದು, ಹೌದಾ. ನೋಡಿ, ಈ ಕಚ್ಚೆತೀವು ದ್ವೀಪ ಅಂತ ಬಂದಾಗ ಈ ಪ್ರದೇಶದಲ್ಲಿ ಕಂಡು ಬರ್ತದೆ, ಹೌದಾ. ಇದು ಭಾರತದ ತಮಿಳುನಾಡು ಸ್ಟೇಟ್ ಬರ್ತದೆ, ಹೌದಾ. ಇಲ್ಲಿ ಪಂಬಂ ದ್ವೀಪ ಬರ್ತೈತಿ, ಮತ್ತೆ ಇಲ್ಲಿ ಶ್ರೀಲಂಕಾ ಬರ್ತದ. ಇದರ ಮಧ್ಯೆ ಯಾವ್ದು ಬಂದ ಕಚ್ಚೆತೀವು ದ್ವೀಪ ಅಂತ ಬರ್ತೈತಿ, ಹೌದಾ. ಇದೇ ಪಾಕ್ ಜಲಸಂಧಿ ಇದು, ಹೌದಾ. ಪಾಕ್ ಜಲಸಂಧಿಯಲ್ಲಿ ಇಲ್ಲಿ ಏನ್ ಬರ್ತದೆ, ಕಚ್ಚೆತೀವು ದ್ವೀಪ ಅನ್ನುವಂಥದ್ದು ಬರುವಂತದ್ದು, ಹೌದಾ. ಸೊ ಇದಿಷ್ಟು ನಿಮ್ಗೆ ನೆನಪಿರ್ಲಿ. ನೋಡಿ, ಈ ಪಾಕ್ ಜಲಸಂಧಿಯಲ್ಲಿ ಜನವಸತಿ ಇಲ್ಲದ ಒಂದು ಸಮುದ್ರ ತೀರದ ದ್ವೀಪವಾಗಿದ್ದು, ಈ ದ್ವೀಪವನ್ನು ಮೊದಲು ಯಾರು ಮೀನುಗಾರರು ಮತ್ತು ಅವರ ಬಲೆಗಳನ್ನು ಒಣಗಿಸಲು ಇದನ್ನ ಬಳಕೆ ಮಾಡುವಂತದ್ದು, ಹೌದಾ. ಸೊ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಇದನ್ನ ಆಡಳಿತವನ್ನ ನಡೆಸ್ತಾ ಇದ್ವು, ಯಾವ್ದನ್ನ ಕಚ್ಚೆತೀವಿ ದ್ವೀಪವನ್ನ, ಹೌದಾ. ಅದಾದ ನಂತರ 20ನೇ ಶತಮಾನದಲ್ಲಿ ಏನ್ ಮಾಡ್ತಾರೆ, ಶ್ರೀಲಂಕಾ ದ್ವೀಪದ ಮೇಲೆ ಪ್ರಾದೇಶಿಕ ಮಾಲೀಕತ್ವವನ್ನು ಇದರ ಮೇಲೆ ಹೊಂದಿರುವಂತದ್ದು. ಅದಕ್ಕಾಗಿ 1974ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರ, ಭಾರತವು ಜಂಟಿ ಒಪ್ಪಂದದ ಮೂಲಕವಾಗಿ ಇದನ್ನ ಶ್ರೀಲಂಕಾಕ್ಕೆ ಬಿಟ್ಟುಕೊಟ್ಟಿತ್ತು. ಬಟ್ ಈ ತಮಿಳುನಾಡು ಸರ್ಕಾರ ಮತ್ತೆ ಇದನ್ನು ಮರು ವಶಪಡಿಸಿಕೊಳ್ಳಬೇಕು ಅನ್ನುವಂಥದ್ದ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುವಂಥದ್ದು, ಹೌದಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಬಿಮ್ಸ್ಟೆಕ್ ಸಮಾವೇಶದಲ್ಲಿ ವಿಪತ್ತು ನಿರ್ವಹಣೆ, ಸುಸ್ಥಿರ ಸಾಗರ ಸಾರಿಗೆ ಎಂಬುದು ಸಾಂಪ್ರದಾಯಿಕ ಔಷಧ, ಕೃಷಿ ಸಂಶೋಧನೆ ಇವುಗಳ ತರಬೇತಿಗಾಗಿ ಸಂಬಂಧಪಟ್ಟಂತೆ ಯಾವ ಉಪಕ್ರಮವನ್ನು ಸ್ಥಾಪಿಸುವುದಾಗಿ ಘೋಷಿಸಲಾಗಿದೆ ಅಂತೇಳಿ ಪ್ರಶ್ನೆ ಆಗಿದೆ, ಹೌದಾ. ಬಿಮ್ಸ್ಟೆಕ್ ಥೈಲ್ಯಾಂಡ್ನಲ್ಲಿ ಇದೆ ಬಿಮ್ಸ್ಟೆಕ್ ಸಮಾವೇಶ ನಡೆದಿರುವಂತದ್ದು. ಸೊ ಅಲ್ಲಿ ಇವುಗಳ ಒಂದು ಉಪಕ್ರಮಕ್ಕಾಗಿ ಯಾವ ಒಂದು ಉಪಕ್ರಮವನ್ನು ಆರಂಭ ಮಾಡಿದ್ದಾರೆ ಅಂತ ಬಂದಾಗ ಆಪ್ಷನ್ ಎ ನೋಡಿ, ಸೆಂಟರ್ ಆಫ್ ಎಕ್ಸಲೆನ್ಸ್, ಸೆಂಟರ್ ಆಫ್ ಮೆಡಿಸಿನ್, ಸೆಂಟರ್ ಆಫ್ ಹೆಲ್ಪಿಂಗ್, ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವುದು? ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನುವಂತಹ ಅಲ್ಲಿ ಒಂದು ಉಪಕ್ರಮವನ್ನು ಇಲ್ಲಿ ಆರಂಭ ಮಾಡಿರುವಂತದ್ದು, ಹೌದಾ. ಸೊ ಇಲ್ಲಿ ನೋಡಿ, ಸೆಂಟರ್ ಆಫ್ ಏನಂತಾರ, ಎಕ್ಸಲೆನ್ಸ್ ಸ್ಥಾಪಿಸುವುದಾಗಿ ಹೇಳಿರುವಂತದ್ದು, ಹೌದಾ. ಅಂದ್ರೆ ವಿಪತ್ತು ನಿರ್ವಹಣೆ ಎಂಬುದು, ಸುಸ್ಥಿರ ಸಾಗರ ಸಾರಿಗೆ ಎಂಬುದು, ಮತ್ತೆ ಸಂಪ್ರದಾಯ ಔಷಧ, ಕೃಷಿ ಸಂಶೋಧನೆ ಮತ್ತು ತರಬೇತಿಗೆ ಸಂಬಂಧಪಟ್ಟಂತೆ ಅವರು ಎಕ್ಸಲೆನ್ಸ್, ಹೌದಾ, ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಸ್ಥಾಪನೆ ಮಾಡಬೇಕು ಅನ್ನುವಂತ ಇಲ್ಲಿ ಬಿಮ್ಸ್ಟೆಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿ ಹೇಳಿರುವಂತದ್ದು, ಹೌದಾ. ಬಿಮ್ಸ್ಟೆಕ್ ಅಂತಂದ್ರೆ ಏನು? ಬಿಮ್ಸ್ಟೆಕ್ ಅಂತಂದ್ರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅಂತೇಳಿ ಕರೀತಾರೆ, ಬಿಮ್ಸ್ಟೆಕ್ ಅಂತೇಳಿ. ಸೊ ನಿನ್ನೆಯ ತರಗತಿಯಲ್ಲಿ, ಹೌದಾ, ಏಪ್ರಿಲ್ 1 ಮತ್ತು 2ನೇ ತಾರೀಕಿನ ಅಲ್ಲಿ ಕರೆಂಟ್ ಅಫೇರ್ಸ್ ನೋಡ್ತಾ ಹೋಗ್ರಿ. ಅಲ್ಲಿ ಬಿಮ್ಸ್ಟೆಕ್ ಬಗ್ಗೆ, ಹೌದಾ, ಬಿಮ್ಸ್ಟೆಕ್ ಬಗ್ಗೆ ಸಂಪೂರ್ಣವಾಗಿರತಕ್ಕಂತ ವಿವರಣೆಯಲ್ಲಿ ಕೊಟ್ಟಿರುವಂತದ್ದು, ಹೌದಾ. ಬಿಮ್ಸ್ಟೆಕ್ ಬಗ್ಗೆ ಸಂಪೂರ್ಣ ವಿವರಣೆಯಲ್ಲಿ ಕೊಟ್ಟಿರುವಂತದ್ದು, ಅದು ಒಂದ್ಸಲ ಅಲ್ಲಿ ನೋಡ್ಕೊಳ್ಳಿ, ಹೌದಾ. ಸೊ ಇದಿಷ್ಟು ನಿಮ್ಗೆ ನೆನಪಿರ್ಲಿ. ಅದಷ್ಟಲ್ಲೇ ಮತ್ತಿನ ಇದರಲ್ಲಿ ಹೇಳ್ತಾರೆ ಅಂತಂದ್ರ, ಅದು UPI ಬಳಕೆಗೆ ಕೂಡ ನರೇಂದ್ರ ಮೋದಿ ಅವರು ಕರೆಯನ್ನು ಕೊಟ್ಟಿರುವಂತದ್ದು, ಹೌದಾ. UPI ಬಳಕೆಯನ್ನ ಮಾಡಬೇಕು ಅಂತ ಹೇಳ್ತಾರೆ, ಯಾರು? UPI ಅದು ಬಿಮ್ಸ್ಟೆಕ್ ನ, ಹೌದಾ, ಬಿಮ್ಸ್ಟೆಕ್ ನ ಸದಸ್ಯ ರಾಷ್ಟ್ರಗಳಿಗೆ, ಹೌದಾ, ಸದಸ್ಯ ರಾಷ್ಟ್ರಗಳಿಗೆ ಏನ್ ಕರೆ ಕೊಡ್ತಾರೆ ಅಂತಂದ್ರ, ಭಾರತದ UPI ವ್ಯವಸ್ಥೆನ ನೀವು ಅಳವಡಿಸ್ಕೊಳ್ರಿ ಅಂತ ಈ ಕರೆಯನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು, ಹೌದಾ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡಿ, ಸಾರಿ ಅದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಬಿಮ್ಸ್ಟೆಕ್ ಸಂಬಂಧ ಬಲಪಡಿಸಲು ಒಟ್ಟು 21 ಅಂಶಗಳ ಕ್ರಿಯಾ ಯೋಜನೆ ಕೂಡ ಇಲ್ಲಿ ಮಂಡಿಸಿರುವಂತದ್ದು, ಅವರ ಭಾರತದ UPI ವ್ಯವಸ್ಥೆಯನ್ನ ಬಿಮ್ಸ್ಟೆಕ್ ದೇಶಗಳ ಪಾವತಿ ವ್ಯವಸ್ಥೆಯೊಂದಿಗೆ ಜೋಡಿಸುವುದು, ಅದೇ ರೀತಿಯಾಗಿ ಈ ಗುಂಪಿನ ಸದಸ್ಯರಲ್ಲಿ ಅಂದ್ರೆ ಬಿಮ್ಸ್ಟೆಕ್ ನ ಸದಸ್ಯರಲ್ಲಿ ಪರಸ್ಪರ ಸಂವಹನವನ್ನು ಬಲಪಡಿಸಲು ಬಿಮ್ಸ್ಟೆಕ್ ಚೇಂಬರ್ ಆಫ್ ಕಾಮರ್ಸ್ ಅನ್ನು ಸ್ಥಾಪನೆ ಮಾಡಿದ್ದಾಗಿ ಇಲ್ಲಿ ಹೇಳಿರುವಂತದ್ದು, ಹೌದಾ. ಸೊ ಅದರ ಜೊತೆಗೆ 21 ಅಂಶಗಳ ಒಂದು ಕ್ರಿಯಾ ಯೋಜನೆಯನ್ನು ಕೂಡ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಲ್ಲಿ ಪ್ರಸ್ತಾಪ ಇಟ್ಟಿರತಕ್ಕಂಥದ್ದು, ಹೌದಾ. 21 ಅಂಶಗಳ ಒಂದು ಕ್ರಿಯಾ ಯೋಜನೆ ಪ್ರಸ್ತಾಪ ಕೊಟ್ಟಿದ್ದಾರೆ. ಅದರ ಜೊತೆಗೆ UPI ಬಳಕೆ ಮಾಡ್ಲಿಕ್ಕೆ ಅಲ್ಲಿ ಅಳವಡಿಸಿಕೊಳ್ಳಲಿ ಕರೆಯನ್ನ ಕೊಟ್ಟಿರುವಂತದ್ದು, ಓಕೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಇತ್ತೀಚೆಗೆ ನಿಧನರಾದ VP ನಾರಾಯಣ್ ಅವರು ನಿಧನರಾಗಿದ್ದು, ಹೌದಾ, ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಇದೆ, ಹೌದಾ. ಇತ್ತೀಚೆಗೆ VP ನಾರಾಯಣ್ ಅವರು ನಿಧನ ಹೊಂದಿದ್ರು, ಬಟ್ ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಇದೇ ರೀತಿಯಾಗಿ ಮುಂಚೆ ಅಲ್ಲಿ PC ಅಲ್ಲಿ ಪ್ರಶ್ನೆ ಆಗಿರುವಂತದ್ದು, ಹೌದಾ. ಸೊ ಏನಕ್ಕಂತಂದ್ರೆ ಆಪ್ಷನ್ ಎ ಇವರು ಕ್ರೀಡೆಗೆ ಸಂಬಂಧಿಸಿದ್ದಾರೆ, ಆಪ್ಷನ್ ಬಿ ಸಾಹಿತ್ಯಕ್ಕೆ, ಆಪ್ಷನ್ ಸಿ ಸಂಗೀತಕ್ಕೆ, ಆಪ್ಷನ್ ಡಿ ಚಿತ್ರನಟ ಅಂತ ಇದೆ,
ಹೌದಾ. ಸೊ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ಇವರೊಬ್ಬ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಯಾರು, ವಿ ಪಿ ನಾರಾಯಣ್ ಅಂತ ಕರಿತೀವಿ ನಾವು. ಹೌದಾ, ವಿ ಪಿ ನಾರಾಯಣ್ ಅಂತ ಬಂದಾಗ ಹೌದಾ, ಕನ್ನಡ ಪರ ಹೋರಾಟಗಾರರು ಹೌದು, ಸಂಶೋಧಕರು ಹೌದು, ಹಾಗೂ ಸಾಹಿತಿ ಕೂಡ ಹೌದು. ಯಾರು, ವಿ ಪಿ ನಾರಾಯಣ್ ಅಂತ ಕರಿತೀವಿ. ಹೌದಾ. ಸೊ ಅವರು ವಯೋಸಹಜದಿಂದ ಇವರು ನಿಧನರಾಗಿರುವಂಥದ್ದು. ಸೊ ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆ ಆದ್ರೆ ಇವರು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ಹೌದಾ. ಅದಷ್ಟೇ ಅಲ್ಲದೆ ಇವರಿಗೆ ಒಂದು ಸಾಂಸ್ಕೃತಿಕ ಅಧ್ಯಯನ ಅನ್ನುವಂತಹ ಒಂದು ಮಹಾಪ್ರಬಂಧವನ್ನು ಬರೀತಾರೆ. ಸೊ ಅದಕ್ಕೆ ಇವರು ಮೈಸೂರು ವಿಶ್ವವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಇವರಿಗೆ PhD ಪದವಿಯನ್ನು ಅಲ್ಲಿ ಪಡೆದಿರ್ತಾರೆ. ಹೌದಾ. ಸೊ 80ಕ್ಕೂ ಹೆಚ್ಚು ಕೃತಿಗಳನ್ನ ಬರೆದಿದ್ದಾರೆ ಇವರು. ಹೌದಾ. ಅದಷ್ಟೇ ಅಲ್ಲದೆ ವಚನ ವ್ಯಾಸಂಗ ಕೃತಿಗೆ ಇಳಕಲ್ಲಿನ ವಿಜಯ ಮಹಾಂತೇಶ ಮಠ ಪುರಸ್ಕಾರ ಪ್ರಶಸ್ತಿ ಸಿಕ್ಕಿರುವುದು, ಮತ್ತೆ ಸಮಾಜದ ಮೇಲೆ ವಿಜ್ಞಾನದ ಪ್ರಭಾವ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಹೌದಾ. ಶೋಧನೆ ಅನ್ನುವಂತಹ ಒಂದು ಕಾದಂಬರಿಗೆ ಸುಧಾವಾರ ಪತ್ರಿಕೆಯ ಕಾದಂಬರಿ ಸ್ಪರ್ಧೆ ಪ್ರಶಸ್ತಿ ಸಿಕ್ಕಿರುವಂತದ್ದು. ಅದೇ ರೀತಿಯಾಗಿ ಆರ್ಯಭಟ ಪ್ರಶಸ್ತಿ, ಸಾಕಷ್ಟು ಪ್ರಶಸ್ತಿ ಇವರಿಗೆ ಸಂಧಿಸಿರುವಂತದ್ದು. ಯಾವುದು, ವಿ ಪಿ ನಾರಾಯಣ್ ಅಂತ ನಾವಿಲ್ಲಿ ಕರಿತೀವಿ. ಓಕೆ. ಇನ್ನು ನೆಕ್ಸ್ಟ್ ನೋಡಿ, ಇನ್ನ ಅಂತಾರಾಷ್ಟ್ರೀಯ ಗಣಿ ಜಾಗೃತಿ ದಿನವನ್ನಾಗಿ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಪ್ರಶ್ನೆ ಇದೆ. ಹೌದಾ. ಅಂತಾರಾಷ್ಟ್ರೀಯ ಗಣಿ ಜಾಗೃತಿ ದಿನ ಅಂತೇಳಿ ಮಾಡ್ತಾರೆ. ಅದನ್ನು ಏಪ್ರಿಲ್ 4, ಏಪ್ರಿಲ್ 5, ಏಪ್ರಿಲ್ 1 ಮತ್ತು ಏಪ್ರಿಲ್ 6 ಅಂತಿದೆ. ಸೊ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ಆಪ್ಷನ್ ಇಸ್ ರೈಟ್ ಆನ್ಸರ್. ಏಪ್ರಿಲ್ 4ರಂದು ಏನ್ ಮಾಡ್ತಾರೆ, ಅಂತಾರಾಷ್ಟ್ರೀಯ ಗಣಿ ಜಾಗೃತಿ ದಿನವನ್ನಾಗಿ ಅದನ್ನು ಆಚರಣೆ ಮಾಡುವಂಥದ್ದು. ಹೌದಾ. ಗಣಿ ಜಾಗೃತಿಗಾಗಿ ಅಂತಾರಾಷ್ಟ್ರೀಯ ದಿನ ಅನ್ನುವಂಥದ್ದು. ಹೌದಾ. ನೋಡಿ, ವಿಶ್ವಸಂಸ್ಥೆಯಿಂದ ಪ್ರತಿ ವರ್ಷ ಏಪ್ರಿಲ್ 4ರಂದು ಗಣಿ ಜಾಗೃತಿ, ಗಣಿ ಕ್ರಿಯೆಯಲ್ಲಿರುವ ಸಹಾಯಕ್ಕಾಗಿ ಹೌದಾ ಅಂತಾರಾಷ್ಟ್ರೀಯ ದಿನವನ್ನ ಆಚರಣೆ ಮಾಡಬೇಕಾಗ್ತದೆ. ಹೌದಾ. ಸೊ ಇದನ್ನ ಆಚರಣೆ ಮಾಡ್ಬೇಕಂತೇಳಿ 2005ರಲ್ಲಿ ಹೌದಾ 2005 ಡಿಸೆಂಬರ್ ಹೌದಾ ಡಿಸೆಂಬರ್ 8ರಂದು ಇದರ ಬಗ್ಗೆ ಪ್ರಥಮ ಬಾರಿಗೆ ಅಲ್ಲಿ ಒಂದು ವಿಶ್ವಸಂಸ್ಥೆಯ ಅಲ್ಲಿ ಜನರಲ್ ಅಸೆಂಬ್ಲಿಯಲ್ಲಿ ಇದರ ಬಗ್ಗೆ ಪ್ರಸ್ತಾವನೆಯಲ್ಲಿ ಘೋಷಿಸಿರುವಂತದ್ದು. ಅದಾದ ನಂತರ 2006ರಿಂದ ಹೌದಾ 2006ರಿಂದ ಏನ್ ಮಾಡ್ತಾರೆ ಅಂತಂದ್ರ ಪ್ರತಿ ವರ್ಷ ಏಪ್ರಿಲ್ 4ರಂದು ಹೌದಾ ಏಪ್ರಿಲ್ 4ರಂದು ಏನ್ ಮಾಡ್ತಾರೆ ಅಲ್ಲಿ ಗಣಿ ಜಾಗೃತಿ ದಿನವನ್ನಾಗಿ ಆಚರಣೆ ಮಾಡುವಂಥದ್ದು. ಯಾಕಂತಂದ್ರ ಇವತ್ತು ಮಾನವ ಏನ್ ಮಾಡ್ತಾನೆ, ತನ್ನ ಬಯಕೆಗಳಿಗೋಸ್ಕರ ಏನ್ ಮಾಡ್ತದೆ ಅಂತಂದ್ರ ಈ ನೈಸರ್ಗಿಕ ಸಂಪನ್ಮೂಲಗಳನ್ನ ಎಲ್ಲ ಏನ್ ಮಾಡಿ ಹಾಳು ಮಾಡುವಂಥದ್ದು. ಸೊ ಅದಕ್ಕಾಗಿ ಒಂದು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಏನ್ ಮಾಡ್ತಾರೆ, ಅಲ್ಲಿ ಅಂತಾರಾಷ್ಟ್ರೀಯ ಗಣಿ ಜಾಗೃತಿ ದಿನವನ್ನಾಗಿ ಆಚರಣೆ ಮಾಡುವಂಥದ್ದು. ಹೌದಾ. ಮುಖ್ಯ ಉದ್ದೇಶ ಏನಂತಂದ್ರೆ ಗಣಿಗಳು ಮತ್ತು ಸ್ಫೋಟಕ ಯುದ್ಧದ ಅವಶೇಷಗಳಿಂದ ಸುರಕ್ಷತೆಗೆ ಹೌದಾ ಗಂಭೀರ ಅಪಾಯವನ್ನು ಉಂಟು ಮಾಡುವ ದೇಶಗಳಲ್ಲಿ ಹೌದಾ ರಾಷ್ಟ್ರೀಯ ಗಣಿ ಕ್ರಿಯಾ ಸಾಮರ್ಥ್ಯ ಸ್ಥಾಪಿಸಲು, ಅಭಿವೃದ್ಧಿಪಡಿಸಲು ಸಹಾಯ ಮಾಡಲು ಈ ಕ್ರಮವನ್ನ ಕೈಗೊಂಡಿರುವಂಥದ್ದು. ಸೊ ಯಾವಾಗ ಅಂತಂದ್ರೆ ಏಪ್ರಿಲ್ 4ರಂದು ಆಚರಣೆ ಮಾಡುವಂಥದ್ದು. ಇದಿಷ್ಟು ನಿಮಗೆ ನೆನಪಿರಲಿ. ಓಕೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಇದಾಗಲೇ ಈ ಒಂದು ಇಶ್ಯೂವನ್ನು ಆಗಲೇ ತೆಗೆದುಕೊಂಡಿದೆ. ಸುಮಾರು 4-5 ದಿನಗಳ ಹಿಂದೆ ಒಂದು ವಿಡಿಯೋ ನೋಡಿ. ಸೊ ಇದರಲ್ಲಿ ಈಗಾಗಲೇ ಆರೋಗ್ಯ ಸಂಜೀವಿನಿ ಯೋಜನೆ ಬಗ್ಗೆ ಮಾಹಿತಿ ಕೊಟ್ಟಿದೆ. ಅದೇ ರೀತಿಗೆ ಮತ್ತೆ ಇದು ನ್ಯೂಸ್ ಅಲ್ಲಿ ಇರುವಂತದ್ದು. ಸೊ ಏನಕ್ಕಂತ ನಾವು ನೋಡ್ತಾ ಬರೋಣ. ಸೊ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಮುಖ್ಯ ಗುರಿ ಏನು ಅಂತ ಇತ್ತು. ಹೌದಾ. ಇದರ ಸರಿಯಾದ ಉತ್ತರ ಯಾವುದು ಅಂತ ಆಪ್ಷನ್ ಈಸ್ ರೈಟ್ ಆನ್ಸರ್. ಹೌದಾ. ಏನಕ್ಕೆ ಇದನ್ನು ಸ್ಥಾಪನೆ ಮಾಡ್ತಾರೆ ಅಂತ ಬಂದಾಗ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಅವಲಂಬಿತ ಕುಟುಂಬರಿಗೆ ಹೌದಾ ನಗದು ರಹಿತ ವೈದ್ಯಕೀಯ ಸೌಲಭ್ಯವನ್ನ ಒದಗಿಸುವಂತಹ ಒಂದು ಯೋಜನೆ ಯಾವುದು ಅಂತಂದ್ರ ಆರೋಗ್ಯ ಸಂಜೀವಿನಿ ಯೋಜನೆ ಅಂತೇಳಿ ಬರ್ತದೆ. ಹೌದಾ. ಹೌದಾ. ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ನೀಡುವ ನಗದು ರಹಿತ ವೈದ್ಯಕೀಯ ಚಿಕಿತ್ಸಾ ಯೋಜನೆ ಯಾವುದು ಅಂತಂದ್ರ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಂತ ಕರೀತಾರೆ. ಹೌದಾ. ಕರ್ನಾಟಕ KSS ಅಂತ ಇದನ್ನ ಕರೆಯುವಂಥದ್ದು. ಹೌದಾ. ನೋಡಿ, ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ ಎನ್ನುವಂಥದ್ದು. ಹೌದಾ. ಇದು ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಅವಲಂಬಿತ ಕುಟುಂಬದ ಸದಸ್ಯರಿಗೆ ಒಂದು ನಗದು ರಹಿತ ವೈದ್ಯಕೀಯ ಸೌಲಭ್ಯ ಒದಗಿಸುವ ಒಂದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅನ್ನುವಂಥದ್ದು ಜಾರಿಯಲ್ಲಿ ಬಂದಿರುವಂಥದ್ದು. ಸೊ ಇದನ್ನು 2021-22ನೇ ಸಾಲಿನಲ್ಲಿ ಬಜೆಟ್ ನಲ್ಲಿ ಘೋಷಣೆ ಆಗಿತ್ತು. ಬಟ್ ಇದು ಏನಪ್ಪಾ ಅಂತಂದ್ರ ಅಷ್ಟು ಜಾರಿಗೆ ಬಂದಿರಲಿಲ್ಲ. ಹೌದಾ. 2021 ಜುಲೈ 22ರಂದು ಇದನ್ನ ಅಲ್ಲಿ ಅನುಮೋದನೆ ಪಡೆದಿತ್ತು ಕ್ಯಾಬಿನೆಟ್ ನಿಂದ. ಬಟ್ ಇದು ಜಾರಿಗೆ ಬಂದಿರಲಿಲ್ಲ. ಹೌದಾ. ಸೊ ಇದು ಸರ್ಕಾರಿ ಆರೋಗ್ಯ ಸಂಜೀವಿನಿ ಯೋಜನೆ ಯಾವ ಉದ್ದೇಶಕ್ಕಾಗಿ ಸ್ಥಾಪನೆ ಮಾಡ್ಯಾರ ಅಂತ ಗೊತ್ತಿರಲಿ. ಸರ್ಕಾರಿ ನೌಕರರಿಗೆ ಅವರ ಅವರ ಕುಟುಂಬದ ಸದಸ್ಯರಿಗೆ ನಗದು ರಹಿತ ಒಂದು ವೈದ್ಯಕೀಯ ಸೌಲಭ್ಯವನ್ನು ಕಲ್ಪಿಸಕ್ಕಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂತದ್ದು. ಹೌದಾ. ನೆಕ್ಸ್ಟ್ ಕ್ವಶನ್ ನೋಡಿ, ಇಂದ್ರ ಅನ್ನುವಂತಹ ಒಂದು ಸಮರಾಭ್ಯಾಸ. ಹೌದಾ. ಇಂದ್ರ ಸಮರಾಭ್ಯಾಸ ಇದು ಯಾವ 2 ದೇಶಗಳ ಮಧ್ಯೆ ನಡೀತಕ್ಕಂತ ಒಂದು ಎಕ್ಸರ್ಸೈಸ್ ಆಗಿದೆ ಅಂತಂದ್ರ ಇಲ್ಲಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ. ಹೌದಾ. ಭಾರತ ಮತ್ತು ರಷ್ಯಾ ನಡುವೆ ನಡೀತಕ್ಕಂತಹ ಒಂದು ಸಮರಾಭ್ಯಾಸ ಯಾವುದು ಅಂತಂದ್ರ ಅದು ಇಂದ್ರ ಅಂತೇಳಿ ಕರಿತೀವಿ ನಾವು. ಹೌದಾ.
ಸೊ ಏನಕ್ಕೆ ನ್ಯೂಸ್ ಇಲ್ಲಿ ಅಂತ ಬಂದಾಗ ನೋಡಿ, ಭಾರತದ ಸೇನೆಯೊಂದಿಗೆ ಜಂಟಿ ಸಮರಾಭ್ಯಾಸ ಅಂತ ಬರ್ತದ. ಇದರಲ್ಲಿ ಇಂದ್ರ ಅನ್ನುವಂತಹ ಒಂದು ಸಮರಾಭ್ಯಾಸ ಬರ್ತದೆ. ಹೌದಾ, ಇಂದ್ರ ಸಮರಾಭ್ಯಾಸ ಇದು ಹೌದಾ ಭಾರತ ಮತ್ತು ರಷ್ಯಾ ನಡುವೆ ನಡೀತಕ್ಕಂಥ ಒಂದು ನೌಕಾ ವ್ಯಾಯಾಮವಾಗಿದೆ. ಹೌದಾ, ನೌಕಾ ವ್ಯಾಯಾಮ. ನೌಕಾ ವ್ಯಾಯಾಮ ಯಾವುದು ಅಂತಂದ್ರೆ ಅದು ಇಂದ್ರ ಅಂತ ಕರಿತಾವೆ. ಇದು ಎಷ್ಟನೇ ಆವೃತ್ತಿ ಅಂತ ಪ್ರಶ್ನೆ ಆದ್ರೆ ಇದು 14ನೇ ಆವೃತ್ತಿಯದ್ದಾಗಿದೆ. ಹೌದಾ, 14ನೇ ಆವೃತ್ತಿ ಆಗಿರುವಂತದ್ದು. ಅದರ ಜೊತೆ ಯಾವುದು ಅಂತಂದ್ರೆ ಇನ್ನೊಂದು ಯಾವ್ದು ಬರ್ತದೆ, ಸಿ ಡ್ರ್ಯಾಗನ್ 2025 ಅಂತ ಬರ್ತದೆ. ಯಾವುದು, ಸಿ ಡ್ರ್ಯಾಗನ್ 2025 ಅನ್ನುವಂಥದ್ದು. ಸೊ ಇದರಲ್ಲಿ ಭಾರತೀಯ ನೌಕಾಪಡೆ, ಅಮೆರಿಕ ನೌಕಾಪಡೆ ಎಂಬುದು, ಇನ್ನ ಜಪಾನ್ ಕಡಲ ಸ್ವರಕ್ಷಣಾ ಪಡೆ ಎಂಬುದು, ಇನ್ನ ರಾಯಲ್ ಆಸ್ಟ್ರೇಲಿಯನ್ ವಾಯುಪಡೆ, ಇನ್ನ ರಿಪಬ್ಲಿಕ್ ಆಫ್ ಕೊರಿಯಾ. ಸೊ ಇವೆಲ್ಲಾ ದೇಶಗಳು ಸೇರ್ಕೊಂಡು ಏನ್ ಮಾಡ್ತಾರೆ, ಅಲ್ಲಿ ಸಿ ಡ್ರ್ಯಾಗನ್, ಹೌದಾ, ಸಿ ಡ್ರ್ಯಾಗನ್ 2025 ಅನ್ನುವಂತ ಒಂದು ಎಕ್ಸರ್ಸೈಸ್ ನಲ್ಲಿ ನಡೆಸುವಂಥದ್ದು. ಹೌದಾ, ಸೊ ಇದು ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಕಡಲ ಭದ್ರತೆಯನ್ನು ಸುಧಾರಿಸುವುದು, ಮಿತ್ರ ಪಡೆಗಳ ನಡುವೆ ಮಿಲಿಟರಿ ಸಹಕಾರವನ್ನು ಉದ್ದೇಶಕ್ಕಾಗಿ ಈ ಸಿ ಡ್ರ್ಯಾಗನ್ 2025 ಅನ್ನುವಂತಹ ಒಂದು ಸಮರಾಭ್ಯಾಸವನ್ನ ನಡೆಸುವಂಥದ್ದು. ಹೌದಾ, ಇಂದ್ರ ಸಮರಾಭ್ಯಾಸ ಅಂತಂದ್ರೆ ಭಾರತ ಮತ್ತು ರಷ್ಯಾ ನಡುವೆ ಐತಿ. ಸಿ ಡ್ರ್ಯಾಗನ್ ಅಂತ ಬಂದ್ರೆ ಅಲ್ಲಿ ಯಾವ ಬರ್ತಾವ ಅಂತಂದ್ರೆ ಅಮೆರಿಕ ಮತ್ತೆ ಭಾರತೀಯ ನೌಕಾಪಡೆ, ಜಪಾನ್ ಅಲ್ಲಿ ಸ್ವರಕ್ಷಣಾ ಪಡೆ, ಅದೇ ರೀತಿಯಾಗಿ ರಾಯಲ್ ಆಸ್ಟ್ರೇಲಿಯನ್, ಹೌದಾ, ವಾಯುಪಡೆ ಎಂಬುದು, ಇನ್ನು ರಿಪಬ್ಲಿಕ್ ಆಫ್ ಕೊರಿಯಾ. ಸೊ ಇವೆಲ್ಲ ಸಂಬಂಧಪಟ್ಟಂತೆ ಯಾವುದು ಅಂತಂದ್ರೆ ಸಿ ಡ್ರ್ಯಾಗನ್ ಅನ್ನುವಂಥದ್ದು. ಓಕೆ, ಸೊ ಇದಿಷ್ಟು ನಿಮ್ಗೆ ನೆನಪಿರಲಿ. ಇನ್ನು ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಪ್ರಕಟಿಸಿರುವ ಅಬೆಲ್ ಪ್ರಶಸ್ತಿಯನ್ನ ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ ಅಂತ ಐತಿ. ಹೌದಾ, ಅಬೆಲ್ ಪ್ರಶಸ್ತಿಯನ್ನ ಯಾವ್ದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಅಂತ ಬಂದಾಗ ಇದು ಗಣಿತ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ. ಹೌದಾ, ಇತ್ತೀಚೆಗೆ ಜಪಾನ್ ದೇಶದ ಒಬ್ಬ ವ್ಯಕ್ತಿಗೆ ಅಲ್ಲಿ ಮಾಡಲ್ಪಡ್ತಾರೆ. ಹೌದಾ, ಜಪಾನ್ ಗಣಿತಜ್ಞ, ಹೌದಾ, ಜಪಾನ್ ಗಣಿತಜ್ಞ ಅಲ್ಲಿ ಮಸಾಕಿಗೆ ಅಬೆಲ್ ಪ್ರಶಸ್ತಿಯಲ್ಲಿ ಪುರಸ್ಕಾರ ಆಗಿರುವಂತದ್ದು. ಸೊ ಕಳೆದ ಇದು ಮಾರ್ಚ್ ತಿಂಗಳಲ್ಲಿ ನ್ಯೂಸ್ ಅಲ್ಲಿ ಇತ್ತು. ಬಟ್ ಇದು ಮತ್ತೆ ಮಿನಿ ಪೇಪರ್ ಅಲ್ಲಿ, ಹೌದಾ, ವಿಜಯ ಕರ್ನಾಟಕ ಅಥವಾ ವಿಜಯವಾಣಿ ಅಲ್ಲಿ ಮಿನಿ ಪೇಪರ್ ಬರ್ತಾವಲ್ಲ, ಸೊ ಅದರಲ್ಲಿ ಮತ್ತೆ ರಿಪೀಟ್ ಆಗಿತ್ತು. ಸೊ ಅದಕ್ಕೆ ನಾನು ಮತ್ತೆ ರಿಪೀಟ್ ಆಗಿದ್ದನ್ನ ತೆಗೆದುಕೊಂಡಿದ್ದೇನೆ. ಓಕೆ, ಯಾವುದು ಅಬೆಲ್ ಪ್ರಶಸ್ತಿ ಅಂತ ಬಂದಾಗ ಜಪಾನ್ ದೇಶದ ಗಣಿತಜ್ಞ, ಹೌದಾ, ಅವರಿಗೆ ಸಿಕ್ಕಿರುವಂತದ್ದು. ನೋಡಿ, ಜಪಾನಿನ ಗಣಿತಜ್ಞ ಮಸಾಕಿ ಕಾಶಿವಾರ್, ಹೌದಾ, ಸೊ ಅವರಿಗೆ ಇಲ್ಲಿ ಬೀಜಗಣಿತ ವಿಶ್ಲೇಷಣೆ ಮತ್ತು ಪ್ರಾತಿನಿಧ್ಯ ಸಿದ್ಧಾಂತಕ್ಕಾಗಿ ಈ ಒಂದು ಕೊಡುಗೆಗೆ ಅಬೆಲ್ ಪ್ರಶಸ್ತಿಯಲ್ಲಿ ನೀಡಿರುವಂತದ್ದು. ಹೌದಾ, ಸೊ ಇದನ್ನ ಪ್ರಶಸ್ತಿಯನ್ನು ಪಡೆದ ಜಪಾನ್ ದೇಶದ ಮೊದಲ ಪ್ರಜೆ ಅಂತೇಳಿ ಕೂಡ ಇವರು ಗುರುತಿಸುವಂತದ್ದು. ಹೌದಾ, ಸೊ ಇದಿಷ್ಟು ನೆನಪಿರಲಿ. ಯಾರಿಗೆ ಸಿಕ್ಕಿದೆ ಅಂತಂದ್ರೆ ಮಸಾಕಿ ಕಾಶಿವಾರ್ ಅವರಿಗೆ ಸಿಕ್ಕಿರುವಂತದ್ದು. ಅಬೆಲ್ ಪುರಸ್ಕಾರವನ್ನ ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ ಅಂತ, ಯಾವ ವಿಷಯಕ್ಕಾಗಿ ಅಂತ ಬಂದಾಗ ಗಣಿತ ವಿಷಯಕ್ಕಾಗಿ ಇದನ್ನ ಕೊಡುವಂತದ್ದು. ಇನ್ನು ನೆಕ್ಸ್ಟ್ ನೋಡಿ, ಮಹಿಳಾ ಸಮ್ಮಾನ ಯೋಜನೆಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಇದೆ. ಹೌದಾ, ಮಹಿಳಾ ಸಮ್ಮಾನ ಯೋಜನೆ ಅಂತ ಬಂದಾಗ, ಹೌದಾ, ಈ ಮಹಿಳಾ ಸಮ್ಮಾನ ಯೋಜನೆ ಅಂತ ಬಂದಾಗ ಇದರ ಮುಖ್ಯ ಉದ್ದೇಶ ಏನಾಗೈತಿ, ಮಹಿಳಾ ಸಬಲೀಕರಣ ಆಗಿದೆ ಅಂತ ಇದೆ. ಆಪ್ಷನ್ 2, ಹೇಳಿಕೆ 2, ಇದರ ಅಡಿಯಲ್ಲಿ ಯೋಜನೆಗಳನ್ನ, ಯಾವುದೇ ಯೋಜನೆಗಳು ಅಂತಂದ್ರೆ ಇದರಲ್ಲಿ 2003ರಲ್ಲಿ ಈ ಒಂದು ಯೋಜನೆ ಜಾರಿಗೆ ಬಂದಿದೆ ಅಂತ ಹೇಳ್ತಾರೆ. ಅಲ್ಲಿದರ ಸ್ಟೇಟ್ಮೆಂಟ್, ಹೌದಾ, ಇದು 2003ರಲ್ಲಿ ಜಾರಿಗೆ ಬಂದಿದೆ ಅಂತ ಹೇಳ್ತಾರೆ. ಮತ್ತೆ ಈ ಯೋಜನೆ ಅಡಿಯಲ್ಲಿ ಒಬ್ಬ ಮಹಿಳೆ ಅದು ಕನಿಷ್ಠ 1,000 ರೂಪಾಯಿಯಿಂದ ಕನಿಷ್ಠ 2 ಲಕ್ಷದ ರೂಪಾಯಿವರೆಗೆ ಅಲ್ಲಿ ಠೇವಣಿ ಇಡಬಹುದು ಅಂತ ಇದೆ. ಹೌದಾ, ಸೊ ಸರಿಯಾದ ಉತ್ತರ ಯಾವುದು ಅಂತ ಇಲ್ಲಿ 3 ಹೇಳಿಕೆಗಳು ಸರಿಯಾಗ್ತವೆ. ಹೌದಾ, 3 ಹೇಳಿಕೆಗಳು ಸರಿಯಾಗ್ತವೆ. ಮುಖ್ಯ ಉದ್ದೇಶ ಏನು, ಮಹಿಳಾ ಸಬಲೀಕರಣ ಆಯ್ತಾ. ಏನಕ್ಕೆ ಮಹಿಳಾ ಸಬಲೀಕರಣ ಅಂತ ಬಂದಾಗ ನೋಡಿ, ಈ ಒಂದು ಯೋಜನೆಯಲ್ಲಿ ಒಬ್ಬ ಮಹಿಳೆ ಅಲ್ಲಿ 1,000 ರೂಪಾಯಿಯಿಂದ ಠೇವಣಿಯಿಂದ ಹಿಡಿದು ಎಷ್ಟು 2 ಲಕ್ಷ ರೂಪಾಯಿವರೆಗೆ ಇದಕ್ಕೆ ಉಳಿತಾಯವನ್ನು ಇಡ್ಬೋದು ಅವರು. ಹೌದಾ, ಸೊ ಈ ಒಂದು ಯೋಜನೆಯಲ್ಲಿ 2003ರಲ್ಲಿ ಜಾರಿಗೆ ತರ್ತಾರೆ. ಇದು ಕೂಡ ಸರಿಯಾಗಿದೆ. ಹೌದಾ, ನೋಡಿ, ಈ ಒಂದು ಯೋಜನೆಗೆ ಮತ್ತೆ ಎಷ್ಟು ಕೊಡ್ತಾರೆ ಅಂತಂದ್ರೆ ಶೇಕಡ 7.5ರಷ್ಟು ಇಂಟ್ರೆಸ್ಟ್ ಕೊಡ್ತಾರೆ ಅವರು. ಹೌದಾ, 1,000ದಿಂದ ಹಿಡಿದು, ಹೌದು, 1,000ದಿಂದ ಹಿಡಿದು 2 ಲಕ್ಷ ರೂಪಾಯಿವರೆಗೆ ಅಲ್ಲಿ ಠೇವಣಿಯನ್ನ ಇಡಬಹುದಿತ್ತು. ಹೌದಾ, ಅದೇ ರೀತಿಯಾಗಿ ಇವ್ರಿಗೆ 7.5 ಒಂದು ಬಡ್ಡಿ % ಅಲ್ಲಿ ಏನ್ ಮಾಡ್ತಿದ್ರು, ಬಡ್ಡಿಯನ್ನ ಕೂಡ ಇವ್ರಿಗೆ ಕೊಡ್ತಿದ್ರು, ಅದಕ್ಕೆ ಇಂಟ್ರೆಸ್ಟ್ ಆಗಿ ಕೊಡ್ತಿದ್ರು ಅವರು. ಹೌದಾ, ಸೊ ಮಹಿಳಾ ಸಮ್ಮಾನ್ ಇಲ್ಲಿ ಬಟ್ ಸದ್ಯಕ್ಕೆ ಏನಾಗಿದೆ, ಇದನ್ನ ಸ್ಥಗಿತಗೊಳಿಸಿದ್ದಾರೆ. ಹೌದಾ, ಸದ್ಯಕ್ಕೆ ಇದನ್ನ ಸ್ಥಗಿತಗೊಳಿಸಿರುವಂತದ್ದು. ಹೌದಾ, ಮಹಿಳೆಯರ ಸಬಲೀಕರಣಕ್ಕಾಗಿ, ಹೌದಾ, ಜಾರಿಗೆ ತಂದಿದ್ದ ಸಣ್ಣ ಉಳಿತಾಯ ಯೋಜನೆಯಾಗಿರ್ತಕ್ಕಂತಹ ಮಹಿಳಾ ಸಮ್ಮಾನ್ ಯೋಜನೆಯನ್ನ, ಹೌದಾ, ಸೊ ಸದ್ಯಕ್ಕೆ ಇದನ್ನ ಸ್ಥಗಿತಗೊಳಿಸಿರುವಂತದ್ದು. ಹೌದಾ, 2025ರ ಮಾರ್ಚ್ 31ರಿಂದ ಯಾವುದೇ ಠೇವಣಿಗಳಲ್ಲಿ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ ಹಣಕಾಸು ಸಚಿವಾಲಯ ಸ್ಪಷ್ಟಪಡಿಸಿರುವಂತದ್ದು. ಸೊ ಇದನ್ನ 2023ರಲ್ಲಿ ಈ ಯೋಜನೆಯನ್ನ ಜಾರಿಗೆ ತಂದಿದ್ರು. ಹೌದಾ, ಈ ಯೋಜನೆ ಅಡಿಯಲ್ಲಿ ಒಬ್ಬ ಮಹಿಳೆ ಕನಿಷ್ಠ 1,000ದಿಂದ ಹಿಡಿದು 2 ಲಕ್ಷ ರೂಪಾಯಿ ಠೇವಣಿಯನ್ನ ಇಡಬಹುದಿತ್ತು. ಇವರಿಗೆ ಎಷ್ಟಂದ್ರೆ 7.5% ಅಲ್ಲಿ ಇಂಟ್ರೆಸ್ಟ್ ನ ಹಾಕಿಕೊಡ್ತಿದ್ರು. ಸೊ ಇದು ಮಹಿಳಾ ಸಮ್ಮಾನ್ ಅನ್ನುವಂತಹ ಒಂದು ಯೋಜನೆ, ನಿಮಗೆ ನೆನಪಿರಲಿ. ಓಕೆ, ನೆಕ್ಸ್ಟ್ ನೋಡಿ,
ಇನ್ನು ಶಿಶು ಮರಣ ದರ ನಿಯಂತ್ರಣದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಸಾಧನೆ ಮಾಡಿದೆ ಅಂತ ಇದೆ. ಸೊ ಈಗಾಗಲೇ ಕಳೆದ ವಿಡಿಯೋದಲ್ಲಿ ದೇಶದಲ್ಲಿ ಹೌದಾ, ದೇಶದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿತ್ತು. ಸೊ ಕಳೆದ ವಿಡಿಯೋದಲ್ಲಿ ಇದಕ್ಕೆ ಬಗ್ಗೆ ಈ ಒಂದು ಇಶ್ಯೂನ ಚರ್ಚೆ ಮಾಡಿದ್ದೆ. ಸೊ ಇದು ಮತ್ತೆ ನ್ಯೂಸ್ ಅಲ್ಲಿ ಇರುವಂತದ್ದು. ಇವಾಗ ಸ್ವಲ್ಪ ಚೇಂಜಸ್ ಇದೆ. ಹೌದಾ, ಶಿಶು ಮರಣ ದರ ನಿಯಂತ್ರಣದಲ್ಲಿ ಯಾವ ರಾಜ್ಯ ಸಾಧನೆ ಮಾಡಿದೆ ಅಂತ ಇದೆ. ಇಲ್ಲಿ ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಕೇರಳ ಅಂತ ಇದೆ. ಹೌದಾ, ಶಿಶು ಮರಣ ದರ ನಿಯಂತ್ರಣದಲ್ಲಿ ಯಾವ ರಾಜ್ಯ ಅಂತಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಹಾರಾಷ್ಟ್ರ ರಾಜ್ಯ ಸ್ವಲ್ಪ ಅಲ್ಲಿ ಇದನ್ನ ಸಾಧನೆ ಮಾಡಿರುವಂತದ್ದು. ಹೌದಾ, ಶಿಶು ಮರಣ ದರವನ್ನ ಕಡಿಮೆ ಮಾಡುವಲ್ಲಿ. ಹೌದಾ, ನೋಡಿ, ಶಿಶು ಮರಣ ಪ್ರಮಾಣ ಅಲ್ಲಿ ಕುಸಿತ ಆಗಿರುವಂತದ್ದು. ಮಹಾರಾಷ್ಟ್ರ ಸರ್ಕಾರ ಅಲ್ಲಿ ಗಮನಾರ್ಹ ಸಾಧನೆಯನ್ನು ಮಾಡಿರುವಂತದ್ದು. ಹೌದಾ, ಶಿಶು ಮರಣ ದರ ನಿಯಂತ್ರಣದಲ್ಲಿ ಮಹಾರಾಷ್ಟ್ರ ರಾಜ್ಯವು ಗಮನಾರ್ಹ ಸಾಧನೆಯನ್ನು ಮಾಡಿದೆ ಅಂತ ಹೇಳಿ ಹೇಳ್ತಾರೆ. ಹೌದಾ, ಸೊ ಇಲ್ಲಿ 2022 ಏಪ್ರಿಲ್ ಇಂದ ಹಿಡಿದು ಹೌದಾ 2025 ಒಂದು ಫೆಬ್ರವರಿ ನಡುವೆ ಹೌದಾ ಎಷ್ಟಂತಂದ್ರ 27% ಹೌದಾ ಶಿಶು ಮರಣ ದರವನ್ನ ಕಡಿಮೆ ಮಾಡಿದೆ ಅಂತ ಹೇಳ್ತಾರೆ. ಹೌದಾ, ಕಡಿಮೆ ಮಾಡಿದೆ ಅಂತಲ್ಲಿ ಹೇಳುವಂತದ್ದು. ಸೊ ನೋಡಿ, ಇಲ್ಲಿ ಈ ಅವಧಿಯಲ್ಲಿ 0ದಿಂದ 5 ವಯಸ್ಸಿನ ಮಕ್ಕಳ ಸಾವುಗಳು ಎಷ್ಟಾಗಿದೆ? 0ದಿಂದ 5 ವರ್ಷಗಳ ವಯಸ್ಸಿನ ಹೌದಾ 5 ವರ್ಷಗಳ ನಡುವೆ ಮಕ್ಕಳ ಎಷ್ಟು ಸಾವಾಗಿದೆ ಅಂತಂದ್ರ 17,150ರಿಂದ ಅಲ್ಲಿ ಎಷ್ಟಕ್ಕೆ ತಂದವರು ಕೇವಲ 12,438ಕ್ಕೆ ಕಡಿಮೆಯಾಗಿದೆ ಅಂತ ಹೇಳ್ತಾರೆ. ಹೌದಾ, ಒಂದು ಮಹತ್ವದ ಸಾಧನೆ ಇದೆ. ಎಷ್ಟು? 27% ಕಮ್ಮಿ ಆಗಿದೆ ಅಂತ ಹೇಳುವಂತದ್ದು. ಹೌದಾ, ಸೊ ನಿರಂತರವಾಗಿ ಇದು ಉತ್ತಮ ಸ್ಥಾನದಲ್ಲಿ ಇರುವಂತದ್ದು. ಅದಾದ ನಂತರ ಕೇರಳ, ಡೆಲ್ಲಿ ಹೌದಾ ಒಂದು ಉತ್ತಮ ಸ್ಥಾನದಲ್ಲಿ ಇರುವಂತದ್ದು. ನಿಮಗೆ ಇದಿಷ್ಟು ನೆನಪಿರಲಿ. ಇನ್ನು ನೆಕ್ಸ್ಟ್ ನೋಡಿ, ಇನ್ನು ಭಾರತವು ಶಿಶು ಮರಣ ದರ ಅಂದ್ರೆ ಇದು ಕಳೆದ ಒಂದು ವಿಡಿಯೋದಲ್ಲಿ ನ್ಯೂಸ್ ಅಲ್ಲಿ ಇತ್ತಂತ ಹೇಳಿದ. ಸೊ ಅವಾಗ ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತಂತ ಬಂದಾಗ ನೋಡಿ, ಶಿಶು ಮರಣ ದರ ಅಂತ ಬಂದಾಗ ಹೌದಾ ಭಾರತದಲ್ಲಿ ಶಿಶು ಮರಣ ದರ ಇಳಿಕೆ ಆಗಿದೆ ಅಂತೇಳಿ ವಿಶ್ವಸಂಸ್ಥೆ ಕೂಡ ಪ್ರಶಂಸೆ ಮಾಡಿತ್ತು ಅಂತ ಹೇಳಿದೆ ನಾವು. ಅದು ಭಾರತವನ್ನ ಒಂದು ಮಾದರಿ ರಾಷ್ಟ್ರವನ್ನಾಗಿ ಘೋಷಣೆ ಮಾಡಿತ್ತು. ಹೌದಾ, ಸೊ ಅದರಡಿಯಲ್ಲಿ ಈಗ ನಮ್ಮ ದೇಶದಲ್ಲಿ ಯಾವ ರಾಜ್ಯ ಈಗ ಅತಿ ಹೆಚ್ಚು ಸಾಧನೆ ಮಾಡಿದೆ ಮರಣ ದರ ಇಳಿಕೆಯಲ್ಲಿ ಅಂತ ಬಂದಾಗ ಮಹಾರಾಷ್ಟ್ರ ಅಲ್ಲಿ ರಾಜ್ಯ ಸರ್ಕಾರ ಸಾಧನೆ ಮಾಡಿರುವಂತದ್ದು. ಹೌದಾ, ಅದೇ ರೀತಿಯಾಗಿ ಮಾದರಿ ರಾಷ್ಟ್ರಗಳು ಅಂತೇಳಿ ಇದನ್ನ ಯುನೈಟೆಡ್ ನೇಷನ್ಸ್ ಇದನ್ನು ಘೋಷಣೆ ಮಾಡಿತ್ತು. ಹೌದಾ, ಶಿಶು ಮರಣ ದರ ಇಳಿಕೆಯನ್ನು ಸಾಧಿಸುವ ನಿಟ್ಟಿನಲ್ಲಿ ಭಾರತದ ಶ್ರಮ, ಪ್ರಗತಿ, ಮಾದರಿ ಅನ್ನುವಂತಹ ವಿಶ್ವಸಂಸ್ಥೆ ಪ್ರಶಂಸೆ ಕೊಟ್ಟಿತ್ತು. ಹೌದಾ, ಶಿಶು ಮರಣ ಅಂದಾಜು ವರದಿಯಲ್ಲಿ ಭಾರತ, ನೇಪಾಳ, ಸೆನೆಗಲ್ ಮತ್ತು ಘಾನಾ ಹಾಗೂ ಬುರುಂಡಿ ದೇಶಗಳಲ್ಲಿ ಈ ಮಕ್ಕಳ ಸಾವು ಕಡಿತಕ್ಕೆ ಅಲ್ಲಿ ಸಾಕಷ್ಟು ಯೋಜನೆಗಳನ್ನ ಅಳವಡಿಸಿಕೊಂಡಿದ್ರು ಅನ್ನುವಂಥದ್ದಲ್ಲಿ ಹೇಳಿತ್ತು. ಓಕೆ, ಸೊ ಇದಿಷ್ಟು ನಿಮ್ಗೆ ನೆನಪಿರಲಿ. ಇನ್ನು ನೆಕ್ಸ್ಟ್ ಒನ್ ಲೈನರ್ಸ್ ಅಂತ ಬಂದಾಗ ನೋಡಿ, ಇತ್ತೀಚೆಗೆ ನಿಧನರಾಗಿರ್ತಕ್ಕಂತಹ ನಟ ಯಾರು ಅಂತಂದ್ರೆ ಮನೋಜ್ ಕುಮಾರ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಇವರು ಹೆಸರಾಂತ ಬಾಲಿವುಡ್ ನ ನಟರಾಗಿರುವಂತದ್ದು. ಹೌದಾ, ಇವರು ದೇಶಭಕ್ತಿಯ ಸರಣಿ ಚಿತ್ರಗಳಲ್ಲಿ ಅಭಿನಯಿಸಿದ್ದ ಇವರು ಹೌದಾ ಮಿಸ್ಟರ್ ಭಾರತ್ ಅಂತೇಳಿ ಇವ್ರನ್ನ ಕರಿತಿದ್ರು. ಮಿಸ್ಟರ್ ಭಾರತ್ ಅಂತೇಳಿ ಅನ್ನುವಂತಹ ಒಂದು ಚಲನಚಿತ್ರ ವಲಯದಲ್ಲಿ ಇವರು ಫೇಮಸ್ ಆಗಿದ್ರು. ಯಾರು? ಮನೋಜ್ ಕುಮಾರ್ ಅವರು. ಹೌದಾ, ಅದೇ ಅಷ್ಟಲ್ಲದೆ ಉಪಕಾರ, ಪೂರಬ್ ಅವ್ರ ಪಶ್ಚಿಮ್, ಶಹೀದ್, ರೋಟಿ ಕಪಡ ಅವ್ರ ಮಕಾನ್ ಅನ್ನುವಂತಹ ಸಾಕಷ್ಟು ಚಿತ್ರಗಳಲ್ಲಿ ಇವರು ಪಾತ್ರವನ್ನು ವಹಿಸಿರುವಂತದ್ದು. ಸೊ ಮನೋಜ್ ಕುಮಾರ್ ಅನ್ನುವಂಥದ್ದು ಇತ್ತೀಚೆಗೆ ಆಗಿರ್ತಕ್ಕಂತಹ ಮನೋಜ್ ಕುಮಾರ್ ಅವರು ಯಾವುದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಆಗ್ಬೋದು. ಇವರು ಚಿತ್ರನಟ ಅಂತ ಗುರುತಿಸ್ತೇವೆ ನಾವು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಏನಂತಂದ್ರೆ ಮಧುರೈನ ಮೆಲವಲಪುವಿನ ಸೋಮಗಿರಿ ಬೆಟ್ಟಗಳ ಮೇಲೆ ಒಂದು ರಾಜರಾಜ ಚೋಳ ಒಂದನೇ ರಾಜರಾಜ ಚೋಳನಿಗೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ಶಾಸನಗಳು ಅಲ್ಲಿ ಪತ್ತೆಯಾಗಿದ್ದಾವೆ ಅಂತ ಹೇಳ್ತಾರೆ. ಹೌದಾ, ರಾಜರಾಜ ಚೋಳು 1. ಸೊ ಇವರ ಕಾಲಕ್ಕೆ ಸಂಬಂಧಪಟ್ಟಂತ ಅಲ್ಲಿ ಶಾಸನಗಳಲ್ಲಿ ಸಿಕ್ಕಿರುವಂತದ್ದು. ಹೌದಾ, ಸೊ ಇವು ಪಾಂಡ್ಯ ಪ್ರದೇಶಗಳಲ್ಲಿ 1ನೇ ರಾಜರಾಜ ಚೋಳನ ಅಲ್ಲಿ ಶಾಸನಗಳು ಇರಬಹುದು ಅಂತೇಳಿ ಇಲ್ಲಿ ಗುರುತಿಸುವಂತದ್ದು. ಓಕೆ, ನೆಕ್ಸ್ಟ್ ಬಂದಾಗ ಟೊಮೆಟೊ ಹಾಗೂ ಮೆಣಸಿನಕಾಯಿ ಎಂದು ಜನಪ್ರಿಯವಾಗಿರುವ ಕರೆಯಲ್ಪಡುವ ವಾರಂಗಲ್ ಚಪಾತ್ ಮೆಣಸಿನಕಾಯಿ ಇದೇನಾಗತ್ತಂದ್ರೆ ಇತ್ತೀಚೆಗೆ GI ಟ್ಯಾಗ್ ಅನ್ನ ಪಡೆದಿರುವಂತದ್ದು. ಹೌದಾ, GI ಟ್ಯಾಗ್ ಅನ್ನ ಅಲ್ಲಿ ಪಡೆದುಕೊಂಡಿರುವಂತದ್ದು. ಮಾರ್ಚ್ 28ರಂದು 2025ರಲ್ಲಿ ಒಂದು GI ಟ್ಯಾಗ್ ಅನ್ನು ಪಡೆದುಕೊಂಡಿದೆ. ವಾರಂಗಲ್ ಚಪಾತ್ ಮೆಣಸಿನಕಾಯಿ ಅಂತೇಳಿ ಕರೆಯುವಂತದ್ದು. ಸೊ ಈ ಒಂದು GI ಟ್ಯಾಗ್ ಅನ್ನು ಪಡೆದಿದ್ದ ತೆಲಂಗಾಣದ 18ನೇ ಒಂದು ವಸ್ತುವಾಗಿರುವಂತದ್ದು. 18ನೇ ವಸ್ತುವಾಗಿರುವಂತದ್ದು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ನು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಏಪ್ರಿಲ್ 5ರಂದು ಏನ್ ಮಾಡ್ತಾರೆ, ಶ್ರೀಲಂಕಾದವರು ಒಂದು ಪ್ರಶಸ್ತಿಯನ್ನ ಕೊಡ್ತಾ ಬರ್ತಾರೆ. ಶ್ರೀಲಂಕಾ ಮಿತ್ರ ವಿಭೂಷಣ್ ಅನ್ನುವಂಥದ್ದು. ಹೌದಾ, ಇದು PI ತೆಗೆದುಕೊಂಡು ಬಂದಿದೆ ನಾನು. ಹೌದಾ, ಪ್ರಧಾನಮಂತ್ರಿ ಅವರಿಗೆ ಶ್ರೀಲಂಕಾ ಮಿತ್ರ ವಿಭೂಷಣ ಪ್ರಶಸ್ತಿಯಲ್ಲಿ ಸಿಕ್ಕಿರುವಂತದ್ದು. ಹೌದಾ, ಸೊ ಶ್ರೀಲಂಕಾದ ಅಲ್ಲಿ ಅಧ್ಯಕ್ಷ ಯಾರು ಅಂತಂದ್ರ ಅಧ್ಯಕ್ಷ ದಿಸ್ಸಾ ನಾಯ್ಕೆ ಅಂತ ಬರ್ತಾರೆ. ಅವರು ಶ್ರೀಲಂಕಾ ಮಿತ್ರ ವಿಭೂಷಣ್ ಅನ್ನುವಂತಹ ಪ್ರಶಸ್ತಿಯನ್ನ ಯಾರಿಗೆ ಕೊಟ್ಟಿದ್ದಾರೆ ಅಂತಂದ್ರ ನರೇಂದ್ರ ಮೋದಿ ಅವರಿಗೆ ಅಲ್ಲಿ ಸಿಕ್ಕಿರುವಂತದ್ದು. ಓಕೆ, ಸೊ ಅವ್ರು ಏನ್ ಹೇಳ್ತಾರೆ ಅಂತಂದ್ರ ಅಲ್ಲಿ ಒಂದು ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಒಂದು ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅಂತಂದ್ರ ಈ ಗೌರವ ನನಗೊಬ್ಬನಿಗಿಲ್ಲ,
ಇದು ಭಾರತದ 1.4 ಶತಕೋಟಿ ಜನರಿಗೆ ಸಲ್ಲುವ ಗೌರವ. ಅದೇ ರೀತಿಗೆ ಭಾರತ ಮತ್ತು ಶ್ರೀಲಂಕಾದ ಜನರ ನಡುವಿನ ಆಳವಾದ ಬೇರೂರುವ ಸ್ನೇಹ ಮತ್ತು ಐತಿಹಾಸಿಕ ಸಂಬಂಧಗಳನ್ನು ಇದು ಸಂಕೇತಿಸುತ್ತದೆ ಅನ್ನುವಂಥದ್ದಲ್ಲಿ ಹೇಳಿರುವಂಥದ್ದು. ಬಟ್ ನಿಮ್ಗೆ ಏನ್ ನೆನಪಿರ್ಲಿ ಅಂತಂದ್ರೆ ಶ್ರೀಲಂಕಾ ಮಿತ್ರ ವಿಭೂಷಣ್ ಅನ್ನುವಂತಹ ಪ್ರಶಸ್ತಿಯನ್ನ ಅಲ್ಲಿ ಶ್ರೀಲಂಕಾ ದೇಶ ಯಾರಿಗೆ ಕೊಟ್ಟಿದೆ ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇದನ್ನ ನೀಡಿರುವಂಥದ್ದು. ಓಕೆ, ಸದ್ಯಕ್ಕೀಗ ಶ್ರೀಲಂಕಾದ ಅಧ್ಯಕ್ಷ ಯಾರಿದಾರೆ ಅಂತಂದ್ರೆ ದಿಸ್ಸಾ ನಾಯ್ಕೆ ಅವರು ಇರುವಂತದ್ದು, ನೆನಪಿರ್ಲಿ. ಓಕೆ, ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ಏಪ್ರಿಲ್ ತಿಂಗಳ 4 ಮತ್ತು 5ರ ಸಂಬಂಧಪಟ್ಟಂತ ಪ್ರಚಲಿತ ವಿದ್ಯಮಾನಗಳನ್ನ ನೋಡಿದ್ವಿ. ಸೊ ನೆಕ್ಸ್ಟ್ ಒಂದು ಉಳಿದ ತರಗತಿಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಅಲ್ಲಿ ಒಂದು ಕ್ಲಾಸ್ ಕೇಳೋದಕ್ಕೆ ಥ್ಯಾಂಕ್ ಯು ಒನ್ ಅಂಡ್ ಆಲ್. ಓಕೆ.